ಮಹಾನುಡಿ ಮಲ್ಲಾರಾಧ್ಯರನ್ನು ಹಾಗೂ ಲಿಂಗೈಕ್ಯ ಕೋಟೇಂದ್ರ ಶಿವಯೋಗಿಯನ್ನು ಕೂಡ ಭಕ್ತಿಪರಸ್ಥವಾಗಿ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು 2026ನೇ ಸಾಲಿನ ನಾಲ್ವಾರ ಜಾತ್ರೆ ಶ್ರೀ ಕೋರಸಿದ್ದೇಶ್ವರ ಕ್ಷೇತ್ರದ ಜಾತ್ರೆ ಅಂಗವಾಗಿ ಸುಮಾರು 3 ದಿನಗಳಿಂದ ನಡೆದುಕೊಂಡು ಬರ್ತಾ ಇರುವಂತಹ ಅನುಭಾವ ಕವಿ ತತ್ವಜ್ಞಾನಿ ಶ್ರೀ ಕಡ್ಕೋಳ ಮಡಿವಾಳೇಶ್ವರರ ಅನುಭಾವ ದರ್ಶನ ಪ್ರವಚನ ಕಾರ್ಯಕ್ರಮದಲ್ಲಿ ಇವತ್ತಿನ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ನಾಲ್ವಾರ ಕೋರಸಿದ್ದೇಶ್ವರ ಶಾಖಾಮಠ ಮುದ್ನೂರಿನ ಪೂಜ್ಯರಾಗಿರ್ತಕ್ಕಂಥ ಗಾಯಕರು ಕೂಡ ಆಗಿರ್ತಕ್ಕಂಥ ಶ್ರೀ ಸಿದ್ಧ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮೀಜಿಗಳವರೇ ಪ್ರತಿದಿನದ ಪದ್ಧತಿಯಂತೆ ಕಡ್ಕೋಳ ಮಡಿವಾಳೇಶ್ವರರ ಅನುಭವ ದರ್ಶನವನ್ನು ಮಾಡಿಸಿರ್ತಕ್ಕಂಥ ಸ್ವತಃ ಕಡ್ಕೋಳದವರೇ ನಾಲ್ವಾರ ಶ್ರೀಮಠದವರೇ ಆಗಿರ್ತಕ್ಕಂಥ ಶ್ರೀ ಸಿದ್ಧ ಬಸವ ಕಬೀರ ಮಹಾಸ್ವಾಮೀಜಿಗಳವರೇ ಬಹಳ ಸುಂದರವಾಗಿ ತಾಳಕ್ಕೆ ತಕ್ಕ ಮೇಳ ಅನ್ನುವಂಥ ರೀತಿಯಲ್ಲಿ ಪುರಾಣಕ್ಕೆ ತಕ್ಕ ಸಂಗೀತ ಅನ್ನುವಂಥ ರೀತಿಯಿಂದ ಸಂಗೀತ ಸೇವೆಯನ್ನು ಮಾಡಿಕೊಂಡು ಬರ್ತಾ ಇರುವಂಥ ಸುಶ್ರಾವ ಕಂಠದ ಗಾಯಕರಾದ ವೇದಮೂರ್ತಿ ಸಿದ್ದೇಶ್ವರಗಳು ಕೊಂಡಳ್ಳಿಯವರೇ, ಕೊಳಲು ವಾದನಕ್ಕೆ ಕಲಬುರಗಿ ಯಾದಗಿರಿ ಜಿಲ್ಲೆಯಾದ್ಯಂತ ಸುಪ್ರಸಿದ್ಧರಾದ ಗಾಯಕರು ತಬಲಾ ವಾದಕರು ಕೂಡ ಜೊತೆಗೆ ರಾಗ ಸಂಯೋಜಕರಾಗಿರ್ತಕ್ಕಂಥ ಶ್ರೀ ಚಂದ್ರಶೇಖರ ಗವಾಯಿಗಳು ಗೂಗಿಯವರೇ, ತಬಲಾವಾದನ ಪಟು ಯುವ ತಬಲಾವಾದಕ ಶ್ರೀ ಮಹೇಶ್ ಹೆಸರುಕೋಟೆಯವರೇ, ಇವತ್ತಿನ ವೇದಿಕೆಯ ಮೇಲೆ ಶಿವಾನುಭವ ಚೇತನ ಅಂತಕ್ಕಂಥ ಪುರಸ್ಕಾರಕ್ಕೆ ಪಾತ್ರರಾದಂಥ ನಮ್ಮ ಶ್ರೀಮಠದ ಭಕ್ತರು, ಶ್ರೀಮಠದ ಸೇವೆಯಲ್ಲಿ ಸದಾಕಾಲ ನಿರತರಾಗಿ ಅನೇಕ ಸೇವೆಗಳನ್ನು ಸಲ್ಲಿಸಿಕೊಂಡು ಬಂದಿರತಕ್ಕಂಥ ಶ್ರೀ ನಾಗಪ್ಪ ಕೋರಿ, ಶ್ರೀಮತಿ ಪ್ರಭಾವತಿ ಕೋರಿ ದಂಪತಿಗಳವರೇ, ಇವತ್ತಿನ ಸಮಾರಂಭದಲ್ಲಿ ಉಪಸ್ಥಿತರಿರುವಂಥ ಇವತ್ತು ಮುಂಜಾನೆಯಿಂದ ನಮ್ಮೊಂದಿಗೆ ಹೆಚ್ಚಿರ್ತಕ್ಕಂಥ ಶ್ರೀ ಶಿವಲಿಂಗ್ ಭೀಮನಹಳ್ಳಿ ಬೆಂಗಳೂರವರೇ, ಇವತ್ತಿನ ನಂದೀಶ್ವರ ಸೇವೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಕನಗನಹಳ್ಳಿಯವರು, ಈಗ ಪ್ರಸ್ತುತ ಶಾಪುರದಲ್ಲಿ ವಾಸವಾಗಿರ್ತಕ್ಕಂಥ ಶ್ರೀಮತಿ ಗೌರಮ್ಮ ಬಸಯ್ಯ ಸ್ವಾಮಿ ಶಿಕ್ಷಕರು ಶಾಪುರ್ ಪರಿವಾರದವರೇ, ದೂರದ ರಾಣೆಬೆನ್ನೂರಿನಲ್ಲಿದ್ದರೂ ಕೂಡ ಪ್ರತಿ ವರ್ಷ ಹಲವಾರು ಬಾರಿ ಶ್ರೀಮಠದ ಸೇವೆಗಾಗಿ ತಮ್ಮನ್ನು ತೊಡಗಿಸಿಕೊಂಡು ಶ್ರೀಮಠಕ್ಕೆ ಬಂದು ಹೋಗ್ತಾನೇ ಇರತಕ್ಕಂಥ ಶ್ರೀ ಶಾಂತಪ್ಪ ಸಾವು ಹಾಗೂ ಶ್ರೀಮತಿ ಸವಿತಾ ಶಾಂತಪ್ಪ ಸಾವು ದಂಪತಿಗಳು ರಾಣೆಬೆನ್ನೂರವರೇ, ಇವತ್ತಿನ ಸಮಾರಂಭದಲ್ಲಿ ಇನ್ನೋರ್ವ ಬಸವಣ್ಣ ನೀಲಾಂಬಿಕೆಯ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥ ಶ್ರೀಮತಿ ಮಾದೇವಿ ಸಿದ್ದಣ್ಣ ಸಾವು ಮಂಟಿ ದಿಗ್ಗಾಂವ ಪರಿವಾರದವರೇ, ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರೇ, ದಾನಿಗಳೇ, ಪುರಾಣದ ಪುಣ್ಯಶ್ರವಣದ ಪುಣ್ಯಭಾಗಿಗಳಿರ್ತಕ್ಕಂಥ ಎಲ್ಲ ಶರಣಿಯರೇ, ಮಾತೆಯರೇ, ಮಕ್ಕಳೇ, ತಮ್ಮೆಲ್ಲರ ಅಂತರಾತ್ಮದ ದಿವ್ಯ ಚೈತನ್ಯಕ್ಕೆ ನಮ್ಮ ಅನಂತ ಶರಣಾರ್ಥಿ. ನಿರಂತರ ಬರ್ತಾ ಇರುವಂಥ
ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆದುಕೊಂಡು ಬರ್ತಾ ಇರುವಂತಹ ಕಡಕೋಳ ಮಡಿವಾಳೇಶ್ವರರ ಅನುಭಾವ ದರ್ಶನ ಅನ್ನುವಂಥ ಪ್ರವಚನದ 3ನೇ ದಿನದ ಕಾರ್ಯಕ್ರಮದಲ್ಲಿ ಪ್ರವಚನಕಾರರು ಒಳ್ಳೆ ವಿಚಾರಗಳನ್ನೇ ಪ್ರವಚನವನ್ನು ಮಾಡಿಕೊಂಡು ಬರ್ತಾ ಇರತಕ್ಕಂಥ ನಮ್ಮ ಶ್ರೀಮಠದ ಶಿಷ್ಯರು ಅನುಗ್ರಹಿತರಾಗಿರ್ತಕ್ಕಂಥ ಶ್ರೀ ಸಿದ್ದಬಸವ ಕಬೀರ ಸ್ವಾಮೀಜಿಗಳವರು ಕಡಕೋಳ ಮಡಿವಾಳೇಶ್ವರರ ಜನ್ಮ ವೃತ್ತಾಂತವನ್ನು ಅವರು ಹುಟ್ಟಿ ಬರ್ತಕ್ಕಂಥ ಪ್ರಸಂಗವನ್ನು ಬಹಳ ಸುಂದರವಾಗಿ ವಿವರಿಸುವಂಥದ್ದು ನೋಡ್ರಿ. ಜನನ ಆಕಸ್ಮಿಕ ಅನ್ನುವಂಥ ರೀತಿಯಲ್ಲಿ ಹುಟ್ಟು ಆಕಸ್ಮಿಕ ಅನ್ನುವಂಥ ರೀತಿಯಲ್ಲಿ ಒಂದು ಅಡವಿ ಪ್ರದೇಶದಲ್ಲಿ ಊರು ಹೊರಗೆ ಕಡಕೋಳ ಮಡಿವಾಳೇಶ್ವರರ ಜನನ ಆಗ್ತದೆ ಅಂತ ತಿಳ್ಕೊಂಡು ಇವತ್ತು ಪುರಾಣದಲ್ಲಿ ಕೇಳಿ. ಈ ಜಗತ್ತಿನೊಳಗೆ ಎಲ್ಲರೂ ಹುಟ್ಟಿ ಬರ್ತೀವಿ, ನಾವೆಲ್ಲರೂ ಹುಟ್ಟಿ ಬಂದಿರ್ತೀವಿ. ಈ ಜಗತ್ತಿನೊಳಗೆ ಜನನ ಯಾಕೆ ಅಂತ ಕೂಡ ಪ್ರಶ್ನಾರ್ಥಕ ಚಿಹ್ನೆಯನ್ನು ಮಾಡಿದ್ರು. ಈ ಭೂಮಿ ಮೇಲೆ ಜನನ, ನಮ್ಮ ಜನನ ಯಾಕೆ ಅಂತ ಕೂಡ ಪ್ರಶ್ನಾರ್ಥಕ ಚಿಹ್ನೆಯನ್ನು ಮಾಡಿದರೆ, ಸಾಮಾನ್ಯವಾಗಿ ನಾವು ಆಲೋಚನೆ ಮಾಡಿದರೆ ಜನನ ಯಾಕೆ ಅಂತಂದ್ರೆ ಅದು ಮರಣಕ್ಕೆ ಅಂತ ಕೂಡ ಕೈ ತೋರಿಸ್ತದೆ. ಜನನ ಯಾಕೆ ಅಂತ ಕೂಡ ಕೇಳಿದ್ರೆ ಅದು ಮರಣಕ್ಕೆ ಅಂತ ಕೈ ತೋರಿಸ್ತದೆ. ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಯ ನಡಿಗೆ ಹೆಂಗಿರ್ತದೆ ಅಂತ ಕೂಡ ಕೇಳಿದ್ರೆ ಕೊನೆಯ ಮುಂದಿನ ಸಾವಿನಲ್ಲಿ ಆ ನಡಿಗೆ ಅಂತ್ಯವಾಗುವಂಥದ್ದಾಗ್ತದೆ. ಕೊನೆ ಹುಟ್ಟಿದ ತಕ್ಷಣ ಮುಂಚೆ ಸಾವಿನ ನಡೀತಿರ್ತಾರೆ. 100 ವರ್ಷ ಬದುಕಬಹುದು, 50 ವರ್ಷ ಬದುಕಬಹುದು, 60 ವರ್ಷ ಬದುಕಬಹುದು. ಹುಟ್ಟಿದ ದಿನ 2 ದಿನಕ್ಕೆ ಮರಣವನ್ನು ಹಾಕಬಹುದು. ಆದ್ರೆ ನಾವೆಲ್ಲ ಇರ್ತಕ್ಕಂಥ ಹೆಜ್ಜೆ ಯಾವ ಕಡೆ ಅಂತ ಕೊಂಡು ಕೇಳಿದ್ರೆ ಅದು ಮರಣದ ಕಡೆ ಅಂತ ಕೊಂಡು ಅದು ಹೇಳ್ಬೇಕಾಗ್ತದೆ. ನೋಡು, ಜನನವಾದ ತಕ್ಷಣ, ಹುಟ್ಟಿದ ತಕ್ಷಣ ಯಾರು ನಡೆಯಂಗಿಲ್ಲ. ಈಗ ಹುಟ್ಟಿದ ತಕ್ಷಣ ಯಾರು ನಡೀತಾರೆ, ನಡೆಯಕ್ಕೆ ಸಾಧ್ಯ ಇಲ್ಲ. ಹುಟ್ಟಿದ್ರು ಯಾರು ನಡೆಯಂಗಿಲ್ಲ, ಕೆಲವು ದಿನ ತಗೊಳ್ಳಲ್ಲ. ಹುಟ್ಟಿದ ತಕ್ಷಣ ಯಾರು ನಡೆಯಂಗಿಲ್ಲ, ಹುಟ್ಟಿನ ಮೊದಲು ಯಾರು ನಡೆಯಂಗಿಲ್ಲ, ಸಾವಿನ ನಂತರ ಕೂಡ ಯಾರು ನಡೆಯಂಗಿಲ್ಲ, ಯಾರು ನಡಿಗೆಯನ್ನು ಮಾಡಂಗಿಲ್ಲ. ಆದರೆ ನಡುವೆ ಬದುಕುವ ದಾರಿಯಲ್ಲಿ ಮಾತ್ರ ಎಲ್ಲರೂ ನಡೀತಿರ್ತಾರೆ. ಹುಟ್ಟು ಸಾವಿನ ಮಧ್ಯದ ಹಾದಿಯಲ್ಲಿ ಎಲ್ಲರೂ ನಡೀತಿರ್ತಾರೆ. ಇದೆಲ್ಲದಕ್ಕಿಂತಲೂ ಹೆಚ್ಚಾಗಿ ಯಾರು ನಡೀತಿರ್ತಾರೆ, ಯಾರು ನುಡಿತಿರ್ತಾರೆ, ಅವರು ನಡೆ ನುಡಿಯನ್ನು ಒಂದಾಗಿಸಿಕೊಂಡು ಯಾರು ಮಾಡ್ತಿರ್ತಾರೆ ಅವ್ರು ಏನಾಗ್ತಾರೆ ಅಂತ ಕೇಳಿದ್ರೆ ಕೋರಿ ಸಿದ್ದೇಶ್ವರರ ಹಾಗೆ, ಕಡಕೋಳ ಮಡಿವಾಳೇಶ್ವರರ ಹಾಗೆ ಎಲ್ಲರ ಬಾಯಿಯಲ್ಲಿ ನಡೆದಾಡ್ತಿರ್ತಾರೆ. ಎಲ್ಲರ ನಾಲಿಗೆಯಲ್ಲಿ ನಡೆದಾಡ್ತಿರ್ತಾರೆ. ಬಸವಣ್ಣವರು ಬಾಗೇವಾಡಿ ಇಂಗ್ಲೇಶ್ವರದಲ್ಲಿ ಹುಟ್ಟಿರುವಂತಹ ಸಂದರ್ಭದೊಳಗೆ ಆ ಬಸವ ಶಿಶು ಏನು ಮಾಡ್ತಿತ್ತು ಅಂತಂದ್ರೆ ತೊಟ್ಟದೊಳಗೆ ಆಟ ಆಡ್ತಾರೆ. ಹುಟ್ಟಿದ ಮಗು ತೊಟ್ಟೊಳಗೆ ಮನುಷ್ಯರ್ತಾರ, ಸಣ್ಣ ತೊಟ್ಟದೊಳಗೆ ಆಟ ಆಡ್ತಕ್ಕಂಥ ಸಂದರ್ಭದಲ್ಲಿ ಅದು ಹೆಂಗೆ ಆಟ ಆಡ್ತಿತ್ತು ಅಂತಂದ್ರೆ ತನ್ನ ಕಾಲ ಹೆಬ್ಬರಳನ್ನು ಯಾವಾಗಲೂ ಬಾಯಿಯೊಳಗೆ ಇಟ್ಕೊಂಡು ಆಟ ಆಡ್ತಿತ್ತು. ಕಾಲುಗಳು ಬಾಯಾಗಿ ಇಟ್ಕೊಂಡು ಆಟ ಆಡ್ತಿತ್ತು. ತಂದೆ ತಾಯಿಗೆ ಬಹಳ ಆತಂಕ ಆಯ್ತು, ಚಿಂತೆ ಇತ್ತು. ಯಾವಾಗಲೂ ಹುಡುಗ ಕುಡಿಸು ಬಾಯಿ ಒಳಗೆ ಮಾದರಂಗಿ ಚಿಂತೆ ಬಾಯಿಂದ ಕಾಲು ತೆಗಿಬೇಕಂತ ಬಿಡಿಸ್ಲಕ್ಕೆ ಪ್ರಯತ್ನ ಪಡ್ತಾರೆ. ಆ ಮಗು ಬಾಯಿಂದ ಕಾಲು ಬೆರಳ ತೆಗಿತಾ ಇರಲಿಲ್ಲ. ಇದು ನೋಡಿ ಅವ್ರು ಸ್ವಲ್ಪ ಆತಂಕ ಆಗ್ತದೆ, ಚಿಂತೆ ಆಗ್ತದೆ. ನಮ್ಮ ಮಗ ಹಿಂಗ್ಯಾಕ್ ಮಾಡ್ತದೆ. ತೊಟ್ಟೊಳಗೆ ಮಲಗಿರ್ತಕ್ಕಂಥ ಕಾಲಿನ ಹೆಬ್ಬರಳನ್ನ ಯಾಕೆ ಬಾಯೊಳಗೆ ಇಟ್ಕೊಂಡು ಆಟ ಆಡ್ತದೆ ಅಂತಕೊಂಡು ಚಿಂತಾಕ್ರಾಂತರಾಗಿರುವಂಥ ಸಂದರ್ಭದಲ್ಲಿ ಅವರ ಮನೆಗೆ ಜಾತವೇದ ಮುನಿಗಳು ಅಂತಕ್ಕಂಥ ಸ್ವಾಮೀಜಿಗಳು ಬರ್ತಾರೆ. ಅವ್ರ ಮನೆಗೆ ಬಂದಾಗ ಅವ್ರ ಮಾದಲಾಂಬಿಕೆ ಅವರು ಬೇಡಿಕೊಳ್ತಾರೆ. ಜಾತವೇದ ಮುನಿಗಳು ಮನೆ ಗುರುಗಳವರು ಅವ್ರಿಗೆ ಬೇಡ್ಕೊಂತಾರೆ,
ಕೇಳ್ಕೊತಾರಪ್ಪ. ಎಷ್ಟು ಬಿಡಿಸಿದ್ರು ಬಿಡಂಗಿಲ್ಲ, ಯಾವಾಗಲೂ ಕಾಲ ಹೆಬ್ಬಾಳು ಹಿಡ್ಕೊಂಡು ಆಟ ಆಡ್ತಿರ್ತದ. ನಾವು ಎಷ್ಟು ಬಿಡಿಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ, ಆ ಕಾಲು ಬಾಯಲ್ಲಿರ್ತಕ್ಕಂಥ ಕಾಲು ಬಿಡಂಗಿಲ್ಲ, ಅದು ಯಾವಾಗಲೂ ಬಾಯಲ್ಲಿ ಇಟ್ಕೊಂಡು ಆಟ ಆಡ್ತಿರ್ತದೆ ಅಂತ ತಿಳ್ಕೊಂಡು ಜಾತವೇದ ಮುನಿಗಳ ಹತ್ರ ತಮ್ಮ ನೋವು ಕಳ್ಕೊಂಡಾಗ ಆ ಮಗುವನ್ನ ಏಕಚಿತ್ರದ ಉಳಿದಂಥ ಆ ಜಾತವೇದ ಮುನಿ ಋಷಿಗಳು ಏನಂತಾರೆ ಅಂತಂದ್ರೆ, ಅದು ಬಹಳ ಉತ್ತಮವಾದಂಥ ಕೆಲಸ ಮಾಡ್ತಾ ಇದ್ರಮ್ಮ, ಅದು ಉತ್ತಮವಾದಂಥ ಕೆಲಸ ಮಾಡ್ತಾ ಇದ್ರಪ್ಪ. ಅದು ಏನು ಮಾಡ್ತದೆ, ಹೆಬ್ಬಾಳು ಬಾಯಿಗಳು ಆಟ ಆಡ್ತದೆ ಅಂತಂದ್ರೆ, ಅದು ಮುಂದಿನ ತನ್ನ ಜೀವನದ ಗುರಿ ಸಂದೇಶವನ್ನು ಜಗತ್ತಿಗೆ ತಿಳಿಸಿಕೊಡ್ತಾ ಇದೆ. ಇದು ಸಾಮಾನ್ಯವಾಗಿರ್ತಕ್ಕಂಥ ಶಿಶು ಅಲ್ಲ, ಇದು ಮುಂದೆ ಬೆಳೆದು ದೊಡ್ಡವನಾದಾಗ ಈ ಕೂಸು ನುಡಿದಂತೆ ನಡೀತದೆ, ನಡೆದಂತೆ ನುಡಿತದೆ, ಮಹಾಶರಣನಾಗಿ ಜಗತ್ತನ್ನು ಜಾತಿಗಳು ಬಸವಣ್ಣನವರನ್ನು ಕುರಿತು ಹೇಳಿದರು. ಹಾಗೆ ಇಲ್ಲಿ ನೋಡಿ, ಅಡವಿಯೊಳಗೆ ಜನನ ತಳೆದಂಥ ನಮ್ಮ ಕಡುಕೋಳದ ಮಡಿವಾಳೇಶ್ವರರು ಅವರ ಜನ್ಮನೇ ಬಹಳ ವಿಶೇಷ. ಯಾಕಂದ್ರೆ ಅವರಿಗೆ ಮನಿ ಮಾರುಗಳು ಬಂಧನ ಇರಲಿಲ್ಲ. ಅವರಿಗೆ ಮನಿ ಮಾರು ನಾಲ್ಕು ಬಡಿ ಒಳಗೆ ಹುಟ್ಟಬೇಕು ಅನ್ನುವಂಥ ಯಾವುದೇ ನಿರ್ಬಂಧ ಇರಲಿಲ್ಲ. ಅವ್ರು ಬಹಳ ನಿರ್ಭಿಡಿಯ ಕವಿ. ಮುಂದೆ ಅವ್ರ ಜೀವನ ಕೇಳ್ಕೊಂಡು ಅವರನ್ನು ಬಹಳ ನಿರ್ಭಿಡಿಯ ಕವಿ. ಇಡೀ ಜಗತ್ತಿನ ಆಗುಗಳನ್ನು ತಮ್ಮ ತತ್ವಕರ ಪದಗಳ ಮೂಲಕವಾಗಿ ಜಗತ್ತಿಗೆ ತೋರಿಸಿಕೊಟ್ಟಂಥವ್ರು, ಖಂಡಿಸಿದವರು ಅಂತಂದ್ರೆ ಮಹಾತತ್ವಜ್ಞಾನಿ ಕಡುಕೋಳದ ಮಡಿವಾಳಪ್ಪನವರು ಅಂತ ಹೇಳಬೇಕಾಗ್ತದೆ. ಅದಕ್ಕೆ ಅವ್ರಿಗೆ ಯಾವುದೇ ಬಂಧನ ಇರಲಿಲ್ಲ, ಅವ್ರಿಗೆ ಮುಂದೆ ಯಾವುದೇ ಬಂಧನ ಇರಲಿಲ್ಲ. ಸ್ವತಂತ್ರ ಆಗಿರ್ತಕ್ಕಂಥ ಸ್ವತಂತ್ರ ಅನುಭವ ಕವಿ. ಆ ಅನುಭವ ಕವಿ ನಾಲ್ಕು ಗೋಡೆಯ ಮಂದಿ ನಾನು ಹುಟ್ಟೋದು ಬೇಡ, ಯಾವುದೇ ಗುಡಿಯೊಳಗೋ ಮಂದಿರದೊಳಗೋ ಮನಸ್ಸೊಳಗೆ ಹುಟ್ಟಿದೆ ಅಂತಂದ್ರೆ ಮನೆಯೊಳಗೆ ಹುಟ್ಟಿದೆ ಅಂತ ನಾಲ್ಕು ಗೋಡೆಯ ಬಂಧನದೊಳಗೆ ಹುಟ್ಟಿದಂಗೆ ಆಗ್ತದೆ. ಅದಕ್ಕೆ ನಾನು ಜನನ ಇದು ಬೇಡ ಅಂತ ತಿಳ್ಕೊಂಡು ಆತನ ಸಂಕಲ್ಪ ಇತ್ತು ಸದ್ಯು. ಅದಕ್ಕೆ ನಿರ್ಭಯರಾಗಿರ್ತಕ್ಕಂಥ ಬಯಲು ಪ್ರದೇಶದಲ್ಲಿ ಇಡೀ ಜಗತ್ತನ್ನೇ ತನ್ನ ಮನೆಯಾಗಿಸಿಕೊಂಡು ಜನ್ಮವೆತ್ತಿ ಬರ್ತಾರೆ ಕಡ್ಕೊಂಡು ಮಡಿವಾಳಪ್ಪನವರು. ಪುರಾಣಗಳು ನಾವು ಕೇಳಿ ಬಹಳ ಸುಂದರವಾಗಿರ್ತಕ್ಕಂಥ ಪುರಾಣ. ನಮ್ಗೆ ಸ್ವತಃ ಕಡ್ಕೋಳು ಮಡಿವಾಳಪ್ಪನವರ ಪುರಾಣವನ್ನು ನಾವು ಆರಾಮವಾಗಿ ಕುಂತು ಅವರ ಅದ್ಭುತವಾಗಿರ್ತಕ್ಕಂಥ ಪವಾಡಗಳನ್ನು, ಲೀಲೆಗಳನ್ನು, ಅವರ ಕವಿತ್ವ ಶಕ್ತಿಯನ್ನ ಅದು ಕೇಳಿ ತಿಳ್ಕೊಳ್ಬೇಕು, ಅನುಭವಿಸಬೇಕು ಅಂತ ತಿಳ್ಕೊಂಡು ಬಹಳ ಹಂಬಲ. ನಮ್ಮ ಎಲ್ಲ ಶಿವಾನುಭವ ಚಿಂತನೆ ಗೋಷ್ಠಿಯಲ್ಲಿ ಹಿಂದೆ ನಡೆದಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳಲ್ಲಿ ಸುಮಾರು 75% ಕಡ್ಕೋಳು ಮಡಿವಾಳಪ್ಪನವರ ಅನುಭವ ದರ್ಶನದ ಪ್ರವಚನನೇ ನಡೀತದೆ. ಬಿ ಮಹಾದೇವಪ್ಪನಂತವರಾಗಿರ್ಬೋದು, ಇನ್ನೂ ಅನೇಕ ಸಾಹಿತಿಗಳು ನಮ್ಮ ವೇದಿಕೆಗೆ ಬರ್ತಿದ್ರು. ಮಲ್ಲಿಕಾರ್ಜುನ ಶ್ರೀಗಟ್ಟಿ ಅಂತ ತಿಳ್ಕೊಂಡಿದ್ರು, ಇವತ್ತಾದ ಮೀನಾಕ್ಷಿ ಬಾಳೆ ಅಂತ ಅವರು ಬಂದಿದ್ರು. ಇಂಥವರೆಲ್ಲ ಶಿವಾನುಭವ ಚಿಂತನೆಗೆ ಬಂದಾಗ ಹೆಚ್ಚು ಪ್ರಸ್ತಾಪ ಆಗ್ತಕ್ಕಂಥ ವಿಷಯ ಅಂತಂದ್ರೆ ಕಡ್ಕೋಳು ಮಡಿವಾಳಪ್ಪನವರ ವಿಚಾರವಾಗಿ ಅದು ಪ್ರಸ್ತಾಪ ಆಗ್ತಿತ್ತು. ಇತ್ತೀಚೆಗೆ ಬಹಳಷ್ಟು ಅವ್ರ ವಿಚಾರಗಳನ್ನ ನಮ್ಗೆ ಕೇಳ್ಕೊಳ್ಳೋಕೆ ಸಾಧ್ಯ ಆಗಿರಲಿಲ್ಲ. ಆದರೆ ಒಂದು ಪುರಾಣ ಪ್ರವಚನದ ಮೂಲಕವಾಗಿ ಅವರ ವಿಚಾರಗಳನ್ನ ನಾವು ನೀವು ಕೂಡಿ ಕೇಳ್ತಕ್ಕಂಥ ಒಂದು ಅವಕಾಶ 2026ನೇ ಸಾಲಿನ ಗೋಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ಒದಗಿ ಬಂದಿರತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ಕೂಡ ಭಾವಿಸಿಕೊಂಡು, ಸಮಯ ಬಹಳ ಕಡಿಮೆ, ಕೇವಲ 11 ದಿನದ ಪುರಾಣ ಪ್ರವಚನದಲ್ಲಿ ಅದ ಕರಿಯ ಕನ್ನಡಿಯೊಳಗೆ ಅಡಗಿದಂತಯ್ಯ ಅನ್ನುವಂಥ ರೀತಿಯಲ್ಲಿ ಮಹಾನ್ ಆಗಿರ್ತಕ್ಕಂಥ, ವಿಶಾಲವಾಗಿರ್ತಕ್ಕಂಥ, ಗಗನವಾಗಿರ್ತಕ್ಕಂಥ ಕಡ್ಕೋಳು ಮಡಿವಾಳಪ್ಪನವರ ವಿಚಾರ, ಅವರ ಜೀವನ ವೃತ್ತಾಂತವನ್ನು ಕೇವಲ 11 ದಿನಗಳಲ್ಲಿ ನಾವು ಕೇಳಿಕೊಳ್ಬೇಕಾಗಿದೆ. ಅಂತ ಪುರಾಣ ಪ್ರವಚನ ಅವ್ರು ಹುಟ್ಟಿದ ನಂತರ ಏನೇನು ಲೀಲೆಗಳು ನಡೀತವೆ, ಏನೇನು ಪವಾಡಗಳು ನಡೀತವೆ, ಅವ್ರ ಸಾಲಿಗೆ ಹೆಂಗೆ ಹೋಗ್ತಾರೆ, ಅವ್ರ ಸಾಲಿಗೆ ಹೆಂಗೆ ಹೋಗ್ತಿಲ್ಲ, ಅವ್ರ ಸಾಲಿ ಹೆಂಗಿತ್ತು ಅಂತ ತಿಳ್ಕೊಂಡು ನಾಳೆ ನಮ್ಮ ಚಿಂತೆ ತೋರಿಸ್ಕೊಡ್ತಾರೆ. ಸಾಲಿ ಹೆಂಗಿತ್ತು ಅನ್ನೋದು ಅವ್ರು ಹೋಗ್ತಕ್ಕಂಥ ಸಾಲಿ ಹೆಂಗಿತ್ತು ಅಂತ ಕೂಡ ಅವ್ರು ಅಭಿನಯಿಸಿ ನಾಳೆ ದಿವಸ ನೃತ್ಯ ಮಾಡಿ ತೋರಿಸ್ಕೊಡ್ತಾರೆ. ನಾವು ಸೋಮವಾರ ಚಿಂಟು ಅದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತದೆ. ನಮ್ಮ ಮಕ್ಕಳ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇವತ್ತು ಪ್ರಾರಂಭ ಆಗಿರೋದು. ಇವತ್ತು ಪ್ರಾರಂಭ ನಾಳೆಯಿಂದ ಅದು ನಿರಂತರ ಬರ್ತದೆ. ನಮ್ಮ ಮನುಷ್ಯ ನೃತ್ಯ ಮಾಡಿದರು, ನಮ್ಮ ಔರಾಂಗಶೀದ ಗಾಯನಕ್ಕೆ ಮನುಷ್ಯ ನೃತ್ಯ ಮಾಡಿದ್ರು. ಭಾಳ ಚಂದ ಆ ನೃತ್ಯ ನಡೆಯುವಂಥದ್ದಾಯಿತು. ನಮ್ಮ ನೀರು ಸಂಗೀತ ಗೀತೆ ಭಾಳ ನಮ್ಮ ಕಾಶಿನಾಥ ಜೊತೆಗೆ
ಜಾತ್ರಾ ಮಹೋತ್ಸವಕ್ಕೆ ಹಾಡಿನ ಮೂಲಕ ಆಹ್ವಾನಿಸಿದರು. ನೀರು ಕಾಶಿರುತ್ತಲ್ಲ ಆಹ್ವಾನಿಸುವಂಥವರು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇವತ್ತು ಪ್ರಾರಂಭ ಆದವು. ಹಲವಾರು ವಿಷಯಗಳನ್ನು ನಾವು ಕೇಳಿದೆವು. ಮತ್ತು ಜೊತೆಗೆ ನಮ್ಮ ತನುಜ ಅಣ್ಣಪ್ಪ ಚಿಂದಿ ನಮ್ಮ ಶ್ರೀಮಠದ ಬಹಳ ನಿಷ್ಠಾವಂತ, ಬಹಳ ಸದ್ಭಕ್ತರಾಗಿತ್ತು. ಅವ್ರ ಕಾರ್ಯಕ್ರಮ ವಾಹನ ನಡೆಸೋದಾಗಿತ್ತು. ಈ ಭಾಗಕ್ಕೆ ಎಕಡೆ ಅವ್ರ ವಾಹನವಾದರೂ ಕೂಡ ಅದು ಎಕಡೆ ಮುಖ ಮಾಡ್ತಿತ್ತು ಅಂದ್ರೆ ನಾಲ್ವರು ಮಠದ ಕಡೆಗೆ ಮುಖ ಮಾಡ್ತಿತ್ತು. ವಾಹನ ಮಠದ ಕಡೆಗೆ ಮುಖ ಮಾಡ್ತಿತ್ತು. ಅಂತ ಸದ್ಭಕ್ತರು ಅಣ್ಣಪ್ಪ ಚಿಂದಿಯವರು ಅವರ ತಂದೆ ತಾಯಿಯವರ ಸಂಸ್ಕಾರದ ಫಲವಾಗಿ ಪೂರ್ವಸಿದ್ದೇಶ್ವರನನ್ನು ಮನದಲ್ಲಿ ಮೂಡಿಸಿಕೊಂಡಿರ್ತಕ್ಕಂಥ ನಮ್ಮ ತನುಜ ಎಷ್ಟು ಸುಂದರವಾದಂಥ ನುಡಿಗಳನ್ನು ಮಾತಾಡೋದು. ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಈ ಕ್ಷೇತ್ರದ ಒಂದು ರಕ್ಷಣೆ, ಈ ಕ್ಷೇತ್ರವನ್ನು ಸುರಕ್ಷಿತವಾಗಿ ಇಟ್ಕೊಳ್ಳೋದು ಹೆಂಗೆ ಅನ್ನುವಂಥದ್ದನ್ನು ಬಹಳ ಸೊಗಸಾಗಿ ನೋಡಿರ್ತಾರೆ. ಕಮಲಾಪುರದಿಂದ ಮದುವೆಯಾಗಿ ಹೋಗಿ ಬೆಂಗಳೂರಿನಲ್ಲಿ ಇದ್ದರೂ ಕೂಡ ಇವತ್ತು ದಂಪತಿಗಳಿಗೂ ಬಂದಿದ್ದು ಕೆಲಸದಿಂದ ಅವರ ಯಜಮಾನವಾದ. ಆದರೂ ಕೂಡ ನಮ್ಮ ತನುಜ ಇಲ್ಲಿ ಉಳಿದುಕೊಂಡು ಅವರ ಅನೇಕ ವಿಚಾರಧಾರೆಗಳನ್ನು ಧ್ವನಿಸುವ ಮೂಲಕ, ಬರಹದ ಮೂಲಕ ತಿಳಿಸಿಕೊಡ್ತಕ್ಕಂಥ ಅದೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಾಂಸ್ಕೃತಿಕ ಸುಸಂದರ್ಭ ಅಂತ ಹೇಳಿ ಅಂತ ಅನೇಕ ವಿಚಾರಗಳನ್ನು ನಮ್ಮ ಕ್ಷೇತ್ರದ ಬಗ್ಗೆ ಆಗಿ ಬರೋದು ದೊಡ್ಡ ಒಂದು ಪಟವಾಗಿ ಅದನ್ನು ಹಾಕ್ಸ್ಬೇಕಂತ ಮಾಡಿದ್ರು. ಪಟವಾಗಿ ಪ್ರಿಂಟ್ ಮಾಡಿ ಹಾಕ್ಸ್ಬೇಕಂತ ಮಾಡಿರೋದ್ರಿಂದ ಅಂತ ತನುಜ ಕೂಡ ತನ್ನ ವಿಚಾರಗಳನ್ನು ಅನುಭವ ಗೋಷ್ಠಿ ಅನ್ನುವ ಹಾಗೆ ತನ್ನ ಅನುಭವವನ್ನು ಹಂಚಿಕೊಳ್ಳುವಂಥವರು. ಹೀಗೆ ಹಲವಾರು ಕಾರ್ಯಕ್ರಮಗಳು ಎಲ್ಲ ನಮ್ಮ ನಾಗಪ್ಪ ಕೋರಿಯವರಿಗೆ ಅದು ಬಾಕಿ ಇತ್ತು. ನಮ್ಮದು ಬಾಕಿ ಇತ್ತು. ಅವ್ರಿಗೆ ಪ್ರಶಸ್ತಿ ಒಂದು ಅಮಾಸೆ ಹಿಂದೆ ಕೊಡಬೇಕಾಗಿತ್ತು. ಚಟ್ಟಿ ಅಮಾಸೆಯ ಸಂದರ್ಭದಲ್ಲಿ ಅವರಿಗೆ ಶಿವಾನುಭವಚೇತನ ಅಂತ ತಿಳ್ಕೊಂಡು ಪ್ರಶಸ್ತಿ ಕೊಡಬೇಕಾಗಿತ್ತು. ಯಾಕೆ ಅಂತ ತಿಳ್ಕೊಂಡು ಕೇಳಿದ್ರೆ, ನಮ್ಮ ಶಿವಾನುಭವ ಚಿಂತಕರು ಬಹಳಷ್ಟು ಜನ, ಶಿವಾನುಭವ ಚೇತನಗಳು ಭಾಳ ಜನ ಆಗಿದ್ದಾರೆ. ಅದರೊಳಗೆ ಸಮಿತಿಯವರೊಳಗೆ ಸಮಿತಿ ಶರಣಪ್ಪಗೌಡ ಆಗಿರ್ಬೋದು, ಪನ್ಕಲ್ ಶರಣಪ್ಪನವರಾಗಿರ್ಬೋದು, ಕೊಲ್ಲೂರಿನ ಲಿಂಗಣ್ಣಗೌಡ ಹಿರೇಗೌಡರಾಗಿರ್ಬೋದು, ನಮ್ಮ ಕಡಗರಾಳಿಯ ಸಿದ್ದರಾಮಯ್ಯ ಸ್ವಾಮಿಯವರಾಗಿರ್ಬೋದು, ಅನೇಕರು ನಾವು ಶಿವಾನುಭವ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 85ನೇ ಇಸ್ವಿಯಿಂದ ಅಂತ ಅನ್ನಿಸ್ತದೆ. ಅವರೆಲ್ಲ ಎಷ್ಟು ಸಾಥ್ ಕೊಟ್ಟರು, ಎಷ್ಟು ಪ್ರೋತ್ಸಾಹ ಕೊಟ್ಟರು ಅಂತಂದರೆ ಅವ್ರಿಗೆ ಬೆಳಗತನ ಶಿವಾನುಭವ ನಡೀಬೇಕಾಗಿತ್ತು. ಅವಾಗ ನಮ್ಮ ನಾಗಪ್ಪ ಕೋರಿಯವರು ಯಜಮಾನರು ತಂದೆಯವರು ಬರ್ತಿದ್ರು, ಅವ್ರು ಬಸ್ಸುಗಳು ಬರ್ತಿತ್ತು. ಅಂದರೆ ಇವರೆಲ್ಲ ಎಷ್ಟು ಪ್ರೋತ್ಸಾಹ, ಎಷ್ಟು ಹುಮ್ಮಸ್ ತೋರಿಸ್ತಿದ್ರು ಅಂತಂದರೆ ಅವ್ರಿಗೆ ಶಿವಾನುಭವ ಅನ್ನುವಂಥದ್ದು, ಶಿವಾನುಭವ ಅಮಾವಾಸ್ಯೆಯ ಕಾರ್ಯಕ್ರಮಗಳು ಬೆಳಗತನ ನಡೀಬೇಕು. ಬೆಳಗಿನ ಜಾವದವರೆಗೂ ನಡೆದು ಬೆಳಗ ಮುಂಜಾನೆ ಮುಕ್ತಾಯ ಬೆಳಗಿನವರೆಗೂ ನಡೀಲಿಲ್ಲ ಅಂತಂದರೆ ಅವ್ರು ನಮ್ಮ ಜೊತೆ ಜಗಳ ಆಡ್ತಾರೆ. ಜಲ್ದಿ ಮುಗಿಸಿದ ಶಿವಾನುಭವ ಅಂತ ನಾವು ಸಣ್ಣ ಜಗಳ ಆಡ್ತೀವಿ. ಯಾಕೆ ಜಗಳ ಆಡ್ತಿದ್ರು ಅಂತಂದರೆ ಅವ್ರಿಗೆ ಬೆಳಗಿನ ಶಿವಾನುಭವ ನಡೆಯಬೇಕು. ಬೆಳಗ ಮುಂಜಾನೆ ಶಾಪುರ ಬಸ್ ಇರ್ತಿತ್ತು, ನಮ್ಮ ದೇಶವೆಲ್ಲ ಇರ್ತಿತ್ತು, ಶಾಪುರ ಬಸ್ ಇರ್ತಿತ್ತು. ಈ ಶಿವಾನುಭವ ಬೆಳಗದವರೆಗೂ ಕೇಳಿ ಬೆಳಗಿನ ಜಾವ ಸೀದಾ ಡೈರೆಕ್ಟ್ ಬಸ್ನಾಗ ಕುಂತೇವೆ, ಮನೆಯಾಗ ಮಕ್ಕಳ್ಬೇಕು, ಹಂಗೆ ನಡಿಬೇಕಾಗ್ತಿದ್ರು. ಅಷ್ಟು ಅಂಬಲ ಜೀವಿಗಳಾಗಿದ್ದರು. ಇಂಥ ಅನೇಕ ಶಿವಾನುಭವದ ಸೇವೆಗಳನ್ನು ಮಾಡಿರ್ತಕ್ಕಂಥ ನೂರಾರು ಜನರಿಗೆ ಶಿವಾನುಭವ ಚೇತನ ಅಂತಕ್ಕಂಥ ಪ್ರಶಸ್ತಿಯನ್ನು ಕೊಟ್ಟಿದ್ದೇವೆ. ಈ ಒಂದು ಸಂದರ್ಭದಲ್ಲಿ, ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ನಮ್ಮ ನಾಗಪ್ಪ ಕೋರಿ, ಪ್ರಭಾವತಮ್ಮ ಕೋರಿ ದಂಪತಿಗಳವರಿಗೆ ಈ ಪ್ರಶಸ್ತಿ ಕೊಟ್ಟಿರ್ತಕ್ಕಂಥದ್ದು ನಮಗೆ ಬಹಳ ಸಂತೋಷವನ್ನು ಉಂಟು ಮಾಡಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನೋಡಿ ಇವತ್ತು ಅನೇಕ ಜನ ಭಕ್ತರು ಅನೇಕ ಸೇವೆಯನ್ನು ಸಲ್ಲಿಸಿದ್ದಾರೆ. ಮತ್ತು ವಿಶೇಷವಾಗಿ ಯಾವತ್ತೂ ಶ್ರೀಮಠದ ಸೇವೆಯಲ್ಲಿರ್ತಕ್ಕಂಥ ನಮ್ಮ ಶಾಂತಪ್ಪ ಸಾವು ರಾಣೆಬೆನ್ನೂರಿನಲ್ಲಿ ಅವರ ಕಾಯಕ ನಡೀತಾ ಇದೆ, ಅವರ ಸೇವೆ ನಡೀತಾ ಇದೆ. ಆಗ ಮೂಲತಃ ಎಲ್ಲಿಯವರು ಅಂತಂದರೆ ಉರ್ಸುಗುಂಡಿಗೆ ಅಂದಾಕ್ಷಣ ನಮಗೆ ರೋಮಾಂಚನ ಆಗ್ತದೆ. ಪೂರ್ವಸಿದ್ದೇಶ್ವರರ ಪರಮ ಶಿಷ್ಯನಾಗಿರ್ತಕ್ಕಂಥ ರಾಜಾ ಸಾಹೇಬರ ಸಮಾಧಿ ಇರ್ತಕ್ಕಂಥ ಸ್ಥಳ ಪೂರ್ವಸಿದ್ದೇಶ್ವರ ಶಾಖಾ ಮಠ, ಅಲ್ಲಿ ಶಾಖಾ ಮಠ ಇರ್ತಕ್ಕಂಥ ಉರ್ಸುಗುಂಡಿಗೆ ರಾಜಾ ಸಾಹೇಬ
ಅದೆಲ್ಲ ಇತಿಹಾಸ ಹೇಳಬೇಕಾದ್ರೆ ಬಹಳ ದೂರ ಹೋಗ್ತದೆ. ಅಂದ್ರೆ ಕೋರಸಿದ್ದೇಶ್ವರ ಅನುಗ್ರಹಿತ ಶಿಷ್ಯರಾಗಿರ್ತಾರೆ. ಅವ್ರು ಕೋರಸಿದ್ದೇಶ್ವರ ದರ್ಶನ ಕೊಟ್ಟಂತ ಸಂದರ್ಭದೊಳಗೆ ಕೋರಸಿದ್ದೇಶ್ವರ ದರ್ಶನ ಕೊಟ್ಟಿರಲಿಲ್ಲ. ಅವ್ರಿಗೆ ಒಂದು ಹಂಬಲ ಇರ್ತದೆ, ನನಗೊಬ್ಬ ಗುರು ಬೇಕು ಅಂತ ಕೊಂಡು ಹೋಗ್ತಿರ್ತಾರೆ. ನಮ್ಮ ಕಬೀರ್ ಸ್ವಾಮಿಗಳು ಶುರುವಾಗಿತ್ತು ಕೆಲವು ವರ್ಷಗಳ ಹಿಂದೆ, ಒಂದು 20-30 ವರ್ಷ ಆಯ್ತು. ಆ ಸಂದರ್ಭದಲ್ಲಿ ಅವರು ಹುಡುಕಂದ್ರೊಳಗೆ ಹೋಗಿ ಹುಡುಕಂತ ಬಂದು ನಾಲ್ವಾರ ಮಠದಾಗ ಅಂಗಡಿದಾಗ ಬಿದ್ದದ್ದು ಕೂಡ ನಾಲ್ವಾರ ಮಠದ ಅಂಗಡಿದಾಗ ಬಿದ್ದದ್ದು. ಮತ್ತು ಇಸ್ಲಾಂ ಧರ್ಮದಂತ ಕಡಕೋಳು ಮಡಿವಾಳೇಶ್ವರರ ಶಿಷ್ಯ ಚನ್ನೂರು ಜಲಾಲ್ ಸಾಹೇಬ ನಾಲ್ವಾರ ಮಠದಲ್ಲೇ ಬೆಳೆದಿರ್ತಕ್ಕಂಥ ಒಬ್ಬ ಸ್ವಂತ ಇಲ್ಲೇ ಬೆಳೆದಿದ್ದು. ಗುರುಸಿದ್ದೇಶ್ವರು ಲಿಂಗೈಕ್ಯ ಆದ ನಂತರ ಕಡಕೋಳ ಮಡಿವಾಳೇಶ್ವರರನ್ನ ಆಶ್ರಯಿಸಿ ಅಲ್ಲಿ ಹೋಗಿರ್ತಾರೆ ಚನ್ನೂರು ಜಲಾಲ್ ಸಾಹೇಬ. ಅಂದ್ರೆ ಇವೆಲ್ಲ ಸಂಬಂಧಗಳು. ಹಾಗೆ ರಾಜಾ ಸಾಹೇಬ್ರ ಹುಡುಗರು ನಾಲ್ವಾರು ಬಂದಾಗ ಇಲ್ಲೊಂದು ಮುಂಗುಲಿ ಹಾವ ಚೆಲ್ಲಾಟ ಆಡ್ತಿರ್ತಾರೆ. ಆ ರಾಜಾ ಸಾಹೇಬ ತನ್ನ ಹಲವಾರು ಶಿಷ್ಯರನ್ನ ಕರ್ಕೊಂಡು ಕಲಬುರಗಿ ಬಂದೇನವ ಜಾತ್ರೆಗೆ ಹೋಗ್ಬೇಕಂತ ಹೊರಟಿರ್ತಾರೆ. ಅಲ್ಲಿ ಯಾರಾದ್ರೂ ಗುರುಗಳು ಬಂದಿರ್ತಾರ, ಫಕೀರು ಬಂದಿರ್ತಾರ, ಸಂತರು ಬಂದಿರ್ತಾರ, ನಾನು ಗುರುಗಳಾಗಿ ಬರ್ಕೋಬಹುದು ಅಂತ ಕೂಡ ಬಂದೇನವ ಜಾತ್ರೆಗೆ ಹೊರಟಿರ್ತಾರೆ. ಇಲ್ಲಿ ನಾಲ್ವಾರು ಬಂದಾಗ ಹಾವು ಮುಂದೆ ಜಗಳ ಆಡೋದು ನೋಡಿ ಎಲ್ಲರೂ ನಿಂತಿರ್ತಾರೆ. ಹಾವು ಮುಂದೆ ಜಗಳ ಆಗ್ತದ, ಯಾವಾಗ ಗೆಲ್ತದ ಯಾವಾಗ ಸೋಲ್ತದ ನೋಡೋದು ನಿಂತ್ಕೊಂಡಿರ್ತಾರೆ. ಆದ್ರೆ ಅವ್ರು ತಗೊಂಡಿರ್ತಾರ, ಅವ್ರು ಜಗಳ ಆಡ್ತಾವ, ಒಂದು ಸೋಲ್ತದ ಒಂದು ಗೆಲ್ತದ ಅಂತ ಕೂಡ ಭಾವಿಸ್ಕೊಂಡಿರ್ತಾರೆ. ಆದರೆ ಅಲ್ಲಿ ಯಾವುದು ಸೋಲಂಗಿಲ್ಲ, ಯಾವುದು ಗೆಲ್ಲಂಗಿಲ್ಲ. ಅವರು ಆತ್ಮೀಯ ಗೆಳೆಯರು ಅನ್ನುವಂಥ ರೀತಿಯಲ್ಲಿ ಹಾವು ಮುಗಿಸಿ ಚಿನ್ನಾಟ ಆಡಿ ಅದರ ದಾರಿ ಅದಿರದು ಹೋಗ್ತದಂತ ಇದ್ರ ದಾರಿ ಇದಿರದು ಹೋಗ್ತದೆ. ಆ ಸಮಯದೊಳಗೆ ಆ ರಾಜ ಸಾಹೇಬ್ ಶಾಕ್ ಆಗ್ತದೆ. ಈ ಶಾಕ್ ಆಗ್ತದೆ ಅಂದ್ರೆ ಆಶ್ಚರ್ಯ ಆಗ್ತದೆ. ಯಾಕೆ ಆಶ್ಚರ್ಯ ಆಗ್ತದೆ ಅಂತಂದ್ರೆ ಆತ ಎಲ್ಲೋ ಓದಿರ್ತಾನೆ ಹೊಸಗುಡಿಗೆ ರಾಜ ಸಾಹೇಬ್ ಓದಿರ್ತಾರೆ. ಯಾಕಂದ್ರೆ ಆಧ್ಯಾತ್ಮಿಕ ಜಿಜ್ಞಾಸವಾಗಿರ್ತಾನೆ. ಅವೆಲ್ಲ ಎಲ್ಲಿ ಮಹಾತ್ಮರ ಸನ್ನಿಧಾನ ಅದ, ಎಲ್ಲಿ ಪುಣ್ಯಕ್ಷೇತ್ರ ಅದ, ಅಲ್ಲಿ ಮಾತ್ರ ವಿರೋಧ ಭಾವದ ಪ್ರಾಣಿಗಳು, ಹಾವು ಮುಗಿಸಿ ಎರಡು ವಿರೋಧ ಭಾವದ ಪ್ರಾಣಿಗಳು, ವಿರೋಧ ಭಾವದ ಪ್ರಾಣಿಗಳು ಎಲ್ಲಿ ಮಹಾತ್ಮರ ಸನ್ನಿಧಿ ಇರ್ತದ ಅಲ್ಲಿ ಅವು ಶಾಂತವಾಗಿ ವರ್ತಿಸ್ಲಿಕ್ಕೆ ಸಾಧ್ಯ ಅಂತ ಓದಿರ್ತಾನೆ. ಅದನ್ನು ನೋಡಿ ಊರು ಮುಂದುಗಡೆ ಬಂದು ಏನು ಬಹುಶಃ ಬಸ್ ಸ್ಟ್ಯಾಂಡ್ ಆದಲ್ಲಿ ಇರ್ಬೋದು, ಅಲ್ಲಿ ಬಂದು ಇಲ್ಲಿ ಕೇಳಿದ್ರೆ ಯಾರಾದ್ರೂ ಮಹಾತ್ಮರಾದನು ಸಂತರಾದನು ಅಂತ ಕೇಳ್ತಾರೆ. ಕೇಳಿದಾಗ ಇಲ್ಲಿ ಕೋರಸಿದ್ದೇಶ್ವರ ಅನ್ನುವಂಥ ಮಹಾತ್ಮರು ಕಾಕಂಡಿಕೆಯಿಂದ ಮುಂದೆ ಇರ್ತಕ್ಕಂಥ ನದಿ ದಾಟಿ ಬರ್ತಾರ. ಇಲ್ಲಿರ್ತಕ್ಕಂಥ ಬ್ರಹ್ಮ ಪಿಶಾಚಿಗಳನ್ನೆಲ್ಲ ಓಡಿಸಿ ದೊಡ್ಡ ಲೀಲೆಯನ್ನು ಮೆರೆದಾರ ಅಂತ ಕೂಡ ಹೇಳಿದಾಗ ಅವ್ರು ದರ್ಶನ ಮಾಡಬೇಕು ಅಂತ ಕೂಡ ಬರ್ತಾರೆ. ರಾಜ ಸಾಹೇಬ ಬಂದಾಗ ಅವ್ರು ಅನೇಕರು ಆ ಭಕ್ತರು ಅವ್ರ ಕೈ ಒಳಗೆ ಕೊಂಡಿ ಚಪ್ಪಡಿ ಇದೆಲ್ಲ ಆಯುಧಗಳಿರ್ತಾವೆ. ರಾಜಾ ಸಾಹೇಬ್ ಮುಂದಿರ್ತಾರ, ಅವ್ರು ಇರ್ತಾರೆ. ಕೋರಸಿದ್ದೇಶ್ವರ ಮುಖ್ಯವರು ಇಲ್ಲಿ ಮುರುಗೇಂದ್ರ ಸ್ವಾಮಿಗಳ ಗದ್ದೆ ಮುಂದೆ ಕುಂತಿರ್ತಾರೆ. ಅವ್ರು ರೋಡಣ್ಣ ಸಾಷ್ಟಾಂಗ ಆಗ್ತಾರೆ. ರಾಜಾ ಸಾಹೇಬ್ ನಿಮ್ಮ ಬಗ್ಗೆ ನನಗೆ ಗೊತ್ತಾಯ್ತು, ನಮ್ಮ ದರ್ಶನಕ್ಕೆ ಬಂದೆ ಅಂತ ಕೂಡ ಅಂತಾರೆ. ಅವಾಗ ಕೋರಸಿದ್ದೇಶ್ವರ ಮುಖ್ಯರು ಅಂತಾರ, ಯಾರಪ್ಪ ನಿಮಗೆ ಎಷ್ಟು ಗಂಟೆಗೆ ಹೇಳಿದಾಗ ನಾನು ಹೊಸಗುಂಡಿಗೆ ಗ್ರಾಮದವ, ನಾವೊಬ್ಬ ಸಂತ, ನಾನು ಗುರುಗಳು ಬೇಕಾಗಿಲ್ಲ, ಅದಕ್ಕೆ ಬಂದೇನವ ಜಾತ್ರೆಗೆ ಹೋಗ್ಬೇಕಂತ ಹೊರಟಿದ್ದೆ, ದಾರೆ ನಿಮ್ಮ ಬಗ್ಗೆ ಕೇಳಿ ಬಂದೆ ಅಂತಂದಾಗ ಕೋರಸಿದ್ದೇಶ್ವರ ಮುಖ್ಯರು ಮಾತಾಡ್ತಾರೆ. ಈ ಸಂತ ಅಂತ ನಿನ್ನ ಬಾಯಿಂದ ಹೇಳ್ತೀವಿ, ಆದರೆ ನಿನ್ನ ಜೊತೆ ಇರ್ತಕ್ಕಂಥ ಎಲ್ಲರ ಕೈಯೊಳಗೆ ಅವೇನ ಮಾರಕಾಸ್ತ್ರಗಳೆಲ್ಲ ಬಳ್ಳಿ ಚಪ್ಪಲಿಗಳೆಲ್ಲ ಅವೇ ಯಾಕ ಅಂತ ಕೂಡ ಕೇಳ್ತಾರೆ. ಕೇಳಿದಾಗಿಲ್ಲ, ನಾವು ಜಾತ್ರೆ ಹೊಂಟಿದ್ವಲ್ಲ, ದಾರಿಯಾಗ ಏನಾದರೂ ಅವಾಗಿನ ಕಾಲಕ್ಕೆ ಅಡವಿ ಪ್ರದೇಶ, ಕಾಡು ಪ್ರಾಣಿಗಳು ಬಂದಿರಬಹುದು, ಕಾಡರು ಬಂದು ನಮ್ಮನ್ನು ದೋಚಬಹುದು, ಅದಕ್ಕೆ ಇವು ಆಯುಧಗಳೆಲ್ಲ ತಗೊಂಡು ಹೊಂಟಿವಿ ಅಂತ ಕೂಡ. ಅವಾಗ ಕೋರಸಿದ್ದೇಶ್ವರ ಮುಖ್ಯ ಅಂತಾರ, ಸಂತನಾಗಿರ್ತಕ್ಕಂಥವನಿಗೆ ನಿನ್ನ ಬಾಯಿಂದ ನೀನೇ ಸಂತ ಅಂತ ಹೇಳ್ತೀವಿ. ಸಂತನಾಗಿರ್ತಕ್ಕಂಥವನಿಗೆ ಈ ಕೊಳ್ಳಿ ಆಗಲಿ, ಈ ಗೆಂಡೆ ಆಗಲಿ, ಇಂಥವೆಲ್ಲ ಆಯುಧಗಳಲ್ಲ, ಒಂದು ಆಯುಧ ಅಲ್ಲ. ಸಂತನಾಗಿರ್ತಕ್ಕಂಥವನಿಗೆ ಯಾವ್ದು ಆಯುಧ ಅಂತಂದ್ರೆ ಒಂದು ಕಣ್ಣೆ ಅವನ ನೋಟನೇ ಒಂದು ಆಯುಧ, ಅಂಥವೇ ಒಂದು ನೋಟನೇ ಆಯುಧ. ಅದು ಬಿಟ್ಟರೆ ಅವನ ನುಡಿ ಒಂದು ಆಯುಧ. ನೋಡಿ, ರಾಮಾಯಣ ರಚನೆ ಆಗಬೇಕಾದ್ರೆ ಒಬ್ಬ ಕಳ್ಳನಿಗೆ ನಾರದ ಮಾಡಿದಂಥ ಒಂದು ಉಪದೇಶ, ಆ ನಾರದ ಮಹರ್ಷಿಯ ಮೇಲೆ ಪ್ರಹಾರ ಮಾಡಿ ಬಂದಾಗ ಒಂದು ಉಪದೇಶನೇ ಅದು ಆಯುಧ ಆಗಿ ಪರಿಣಾಮವಾಗಿ ಅವನ ಜೀವನದಲ್ಲಿ ಬದಲಾಗ್ತದೆ. ಉಪದೇಶನೇ ಒಂದು ಆಯುಧ ಅಂತ ಹೇಳಿದಾಗ ಅವರ ವಿಚಾರಗಳನ್ನು ಕೇಳಿ ಆತ ಇಲ್ಲೇ ಶಾಸ್ತ್ರಾಗಿ ಇಲ್ಲಿ ಅವರ ಶಿಷ್ಯತ್ವವನ್ನು ಸ್ವೀಕಾರ ಮಾಡ್ತಾನೆ. ನಿನ್ನೆಂದು ಸೇಳ ಸುಮಾರು ಹಲವಾರು ವರ್ಷಗಳ ಕಾಲ
ಚೆನ್ನಾಗಿ ಸಂಚಾರ ಮಾಡಿ ಪರೀಕ್ಷೆ ಮಾಡ್ತಾರೆ. ಕೆಲವು ವರ್ಷಗಳ ಕಾಲ ಇಲ್ಲೇ ಒಂದೊಳಗೆ ಬಿದ್ದು ನೀನು ಇಲ್ಲೇ ಇರಬೇಕಂದ್ರೆ ಅಲ್ಲೇ ಇರ್ತಾನೆ. ಗುರುಸಿದ್ದೇಶ್ವರ ಪರೀಕ್ಷೆಯಲ್ಲಿ ಗೆದ್ದಿದ್ದಾನೆ, ಅವರ ಮನಸ್ಸಿಗೆ ಪ್ರಿಯನಾಗ್ತಾನೆ, ಅವರು ಉಪದೇಶ ಕೊಡ್ತಾರೆ. ಆತ ಅವರು ಮಹಾತ್ಮನಾಗಿ ಇವತ್ತು ಕೂಡ ವರ್ಷಗುಂಡಿಗೆಯಲ್ಲಿ ರಾಜಾ ಸಾಹೇಬನ ಗದ್ದಿಗೆ ಗೂರುಸಿದ್ದೇಶ್ವರ ಅವನು ಸ್ಥಾಪನೆ ಮಾಡಿರ್ತಕ್ಕಂಥ ಗೂರುಸಿದ್ದೇಶ್ವರ ಮಠ ಇದೆ. ಇವನ್ನೆಲ್ಲ ಯಾಕೆ ಹೇಳಬೇಕಾಗ್ತದೆ? ನಾಲ್ವಾರನಾಗಿ ವರ್ಷಗುಂಡಿಗೂ ಕೂಡ ಒಂದು ಇತಿಹಾಸ ಇದೆ, ಪರಂಪರೆ ಇದೆ. ಗೂರುಸಿದ್ದೇಶ್ವರರ ಇತಿಹಾಸಕ್ಕೆ ಹೊಸಗುಡಿಗೂ ಕೂಡ ಸೇರ್ಕೊಂಡಿದೆ ಅನ್ನೋದಕ್ಕೆ ಈ ಮಾತನ್ನು ಹೇಳಬೇಕಾಗ್ತದೆ. ಅಂತ ಗ್ರಾಮೀಣ ಮಹಾದೇವ ಸಾವುಕಾರರ ಸುಪುತ್ರರಾಗಿರ್ತಕ್ಕಂಥ ಶಾಂತಪ್ಪ ಸಾವರು ಮತ್ತು ಶ್ರೀಮತಿ ಸವಿತಾ ಗೌಡ್ತಿ, ನಮ್ಮ ಸಾಗರಗೌಡರು, ಮಲ್ಕಣಿಗೌಡರು ಮೊಮ್ಮಗಳು ನಮ್ಮ ಸವಿತಾ ಪಡೆದ ಅವರ ಉಭಯ ದಂಪತಿಗಳು ಇವತ್ತಿನ ದಿವಸ ಬಂದು ಇಲ್ಲಿ ಬಸವಣ್ಣ ನೀಲಾಂಬಿಕೆ ಸ್ಥಾನದಲ್ಲಿ ಉಪಸ್ಥಿತರಿದ್ದು ಪುರಾಣದ ಇವತ್ತಿನ ಶ್ರವಣಕ್ಕೆ ಕಾರಣಭೂತರಾಗಿದ್ದಾರೆ. ಹಾಗೆಯೇ ಮನೆದೇವರು ಗೂರುಸಿದ್ದೇಶ್ವರ ಆಗಿರ್ತಕ್ಕಂಥವರು ಹಲವಾರು ವರ್ಷಗಳಿಂದ ಗೂರುಸಿದ್ದೇಶ್ವರ ಆರಾಧನೆಯನ್ನು ಮಾಡ್ಕೊಂಡು ಬಂದಂಥವ್ರು ನಮ್ಮ ಸಿದ್ದಣ್ಣ ಸಾವು ಆಮಟಿ, ಮಾದೇವಮ್ಮ ಸಿದ್ದಣ್ಣ ಸಾವು ಆಮಟಿ ಮತ್ತು ಅವರ ಅಣ್ಣಂದರು ಕೂಡ ಬಂದಿದ್ದಾರೆ. ಆಮಟಿ ಮನೆತನದ ದಿಗ್ಗಾಮಿಯ ಅವರ ಮನೆಯಲ್ಲಿ ಗೂರುಸಿದ್ದೇಶ್ವರನ ಗದ್ದಿಗೆ ಇದೆ, ಅವರ ಊರಲ್ಲಿ ಗದ್ದಿಗೆ ಇದೆ. ಗೂರುಸಿದ್ದೇಶ್ವರ ಅವರ ಮನೆದೇವರಾದ ಕಾರಣ ನಾವು ಬುದ್ಧಿದಾಗಿದ್ದು ನೋಡ್ತಾ ಇದ್ದೀವಿ. ನಮ್ಮ ಶಿವಶರಣಪ್ಪ ಸಾವು ಆವಂಟಿಯವರು ಅಂದರೆ ತಂದೆಯವರು ನನ್ನೂ ಸಣ್ಣವರಿದ್ದು ಆಡ್ತಕ್ಕಂಥ ಒಂದು ಸಂದರ್ಭ. ಅವತ್ತಿನಂದು ಪ್ರತಿ ಅಮಾವಾಸ್ಯೆ ತಪ್ಪಿರಲಿಲ್ಲ. ಆಗಾಗ ಗುರುವಾರ ರವಿವಾರ ಕೂಡ ಬಂದು ಹೋಗ್ತಕ್ಕಂಥ ಸದ್ಭಕ್ತರಾಗಿದ್ದರು. ನಮ್ಮ ಶಿವಶರಣಪ್ಪ ಸಾವು ಆವಂಟಿಯವರು ಇತ್ತೀಚೆಗೆ ಅವರು ಸ್ನೇಹಿತರಾದರು. ಆಗ ತಂದೆಯ ದಾರಿಯಲ್ಲಿ ತಾವು ನಡೆದುಕೊಳ್ಳಬೇಕು, ನಮ್ಮ ಮನೆ ದೇವರ ಮನೆ ಗುರುಗಳ ಪರಂಪರೆಯನ್ನು ಬಿಡಬಾರದು ಅನ್ನುವಂಥ ದಿಸೆಯಲ್ಲಿ ಪ್ರತಿ ಅಮಾವಾಸ್ಯೆ ಗುರುವಾರ ರವಿವಾರ ಅವರ ತಂದೆಯವರು ಹೇಗೆ ನಡ್ಕೊಳ್ತಾ ಇದ್ರು ಹಾಗೆ ಅವರ ಮಕ್ಕಳು ವಿಶೇಷವಾಗಿ ಚಿತ್ತಾಪುರದಲ್ಲಿರ್ತಕ್ಕಂಥ ನಮ್ಮ ಸಿದ್ದಣ್ಣ ಸಾವು ಆವಂಟಿಗಳು, ಅವರ ಹೆಸರು ಸಿದ್ದಣ್ಣ, ಮಕ್ಕಳ ಹೆಸರು ಪೂರೇಶ ತೋಟೇಶ ಅಂತ ಇಟ್ಟಿದ್ದಾರೆ. ಅಂಥ ಸಿದ್ದಣ್ಣ ಸಾವು ಆವಂಟಿ ದಂಪತಿಗಳು ಕೂಡ ಇವತ್ತು ಶರಣ ದಂಪತಿಗಳಾಗಿ ಇಲ್ಲಿ ಉಪಸ್ಥಿತರಿದ್ದಾರೆ. ಮತ್ತು ಬಸವ ಸ್ವಾಮಿಯವರಿಗೆ ನಾವು ಹೇಳೋದೇ ಬೇಕಾಗಿದೆ. ಪಕ್ಕದ ಕರನಾಡಿ ಗ್ರಾಮದವರು, ಶಿಕ್ಷಕರು, ಹಲವಾರು ಜನರಿಗೆ ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂದರೆ ನಮ್ಮ ಬಸವ ಸ್ವಾಮಿಗಳು ಕನಗರಾಳಿ ಮತ್ತು ಗೌರಮ್ಮ ಬಸವ ಸ್ವಾಮಿಗಳು ಕನಗರಾಳಿ ಅಂತ ಹೇಳಬೇಕಾಗ್ತದೆ. ಅವರ ಮಕ್ಕಳು ಇವರು ಹೆಣ್ಮಕ್ಕಳು ನಮ್ಮ ನಾಲ್ಕು ಗಂಡಸೋಗ ಯಾವತ್ತೂ ಸ್ತ್ರೀಮಠದಲ್ಲಿ ಅವೆಲ್ಲರಿಗೂ ಅಪಾರವಾಗಿರ್ತಕ್ಕಂಥ ಭಕ್ತಿ ನೋಡ್ರಿ. ಆ ಮಗು ಎಷ್ಟು ಸಾತ್ವಿಕ, ಹೆಸರೇ ಸಾತ್ವಿಕ, ಗುಣನೂ ಸಾತ್ವಿಕ ಮತ್ತು ಸಂಗೀತನೂ ಸಾತ್ವಿಕ ಅಂತಕ್ಕಂಥ ರೀತಿಯಲ್ಲಿ ಗೂರುಸಿದ್ದೇಶ್ವರ ಭಕ್ತಿ ಗೀತೆಗಳನ್ನು ಬಹಳ ಸುಂದರವಾಗಿ ಹಾಡಿ ಎಲ್ಲರ ಮನಸ್ಸನ್ನು ಗೆಲ್ತಕ್ಕಂಥವರಾದರು. ಇಂಥ ಎಲ್ಲ ದಂಪತಿಗಳ ಪರಿವಾರ ವತಿಯಿಂದ ಇವತ್ತು ಪುರಾಣ ಸೊಗಸಾಗಿ ನೆರವೇರುವಂಥದ್ದಾಯಿತು. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ನೋಡಿ ಇನ್ನೂ ಕಲಿತಿದ್ದಾರೆ, ಇವತ್ತು ಪ್ರಾರಂಭ ಮಾಡ್ತಾರೆ. ನಮ್ಮ ನೀಲಪ್ಪ ಮಾಸ್ಟರ್ ಅವರ ಸುಪುತ್ರ ಗುರುಮುಟ್ಟಿನ ಇಟ್ಕಲ್ ಗ್ರಾಮದ ನೀಲಪ್ಪ ಮಾಸ್ಟರ್ ಅಂತಂದರೆ ಅವರ ಮಠದ ಭಕ್ತರು ಶಿಷ್ಯರು. ಅವರ ಮಗ ವಿನೋದ್. ನಾವು ತಂದೆ ಇಟ್ಕಲ್ಗೆ ಅವ್ರ ಸೋದರ ಮದುವೆ ಆದಂಥ ಸಂದರ್ಭದೊಳಗೆ ಹೋಗಿದ್ದೆವು. ಹೋದಾಗ ಹೆಸರು ಜಾತ್ರೆಗೆ ನಾನು ಬಂದು ಮಕ್ಕಳಿಗೆಲ್ಲ ಕೊರಿಯೋಗ್ರಫಿ ಮಾಡ್ತೀನಿ, ಡ್ಯಾನ್ಸ್ ಕಲ್ತೀನಿ ಅಂತ ಕಲಿಸ್ತೀನಿ ಅಂತ ಹೇಳಿದರು. ಹಾಗೆ ಇವತ್ತು ನಮ್ಮ ಮಕ್ಕಳಿಗೆ ಇವತ್ತು ಪ್ರಾರಂಭ ಮಾಡ್ಯಾರ ನೋಡಿ. ಪ್ರಾರಂಭದ ದಿವಸನೇ ನಮ್ಮ ದೇವಸ್ಥಾನದಲ್ಲಿ ನಮ್ಮ ಮಕ್ಕಳನ್ನು ನೋಡ್ಕೋತಕ್ಕಂಥ ದೇವಸ್ಥಾನಕ್ಕೂ ಕೂಡ ಅಂಥ ಒಂದು ಸ್ವಲ್ಪ ಕಲಾ ನೈಪುಣ್ಯ ಇದೆ. ಮನೆ ಒಂದು ನೃತ್ಯ ಕಲಿಸಿದ್ರು ಅವರು. ಆ ಉಭಯರು ಕೂಡಿ ನಮ್ಮ ಮಕ್ಕಳಿಗೆ ನೃತ್ಯ ಕಲಿಸಿದ ಪರಿಣಾಮ ಇವತ್ತು ನೃತ್ಯಗಳನ್ನು ಪ್ರಾರಂಭ ಮಾಡ್ಯಾರ. ಇವತ್ತೇನು ಪ್ರಾರಂಭ ಆಗುತ್ತೆ ನೋಡಿ. ಗುರುವಿನ ಆಟವಲ್ಲದೆ ಯಾರು ತಗೊಂಡು ಪ್ರಾರಂಭ ಮಾಡ್ಯಾರ. ಮತ್ತು ಗುರುವಿನ ಏನೇನು ಆಟಗಳನ್ನು ಅವ್ರು ತೋರಿಸ್ತಾರೋ ಗೊತ್ತಿಲ್ಲ. ಮುಂದಿನ ದಿನಮಾನಗಳಲ್ಲಿ ಗುರುವಿನ ಜಾತ್ರೆಯಲ್ಲಿ ಅವರ ನೃತ್ಯ ನಡೆಯುವಂಥದ್ದಾಗ್ತದೆ. ಅಂಥ ಕಾರ್ಯಕ್ರಮಗಳನ್ನು ಮಾಡಿಸಿದಂಥ ಮಕ್ಕಳಿಗೆ ಮತ್ತು ವಿನೋದ್ ಇಟ್ಕಲ ನಮ್ಮ ದೇವಸ್ಥಾನದೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಶುಭವನ್ನು ಕೊಡ್ತೇವೆ. ಮತ್ತು ಇವತ್ತು ವೇದಿಕೆಯ ಮೇಲೆ ನಮ್ಮ ಮುದ್ದೂರಿನ ಗೂರುಸಿದ್ದೇಶ್ವರ ಶಾಖಾ ಮಠದ ಶ್ರೀ ಸಿದ್ಧ
ಚೆನ್ನ ಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮಿಗಳು. ಅವ್ರ ಹೆಸರೇ ಭಾಳ ದೊಡ್ಡದು. ನಮ್ಮ ಕಾರ್ಯದರ್ಶಿಗಳು ಅದಕ್ಕೆ ಬರಂಗಿಲ್ಲ ನೋಡ್ರಿ, ಇವರಿಗೆಲ್ಲ ಬರಂಗಿಲ್ಲ. ನಮಗೂ ತಗೊಳ್ತಾರೆ ಹೆಸರು ನೋಡ್ರಿ. ಅವರು ಹೆಂಗೆ ಇಟ್ಕೊಂಡ ಹೆಸರು ಅಂತಂದ್ರೆ ಮೊದಲನೇದಾಗಿ ಸಿದ್ಧ ಅಂತ ಇಟ್ಕೊಂಡಿದ್ದಾರೆ. ಮತ್ತು ಚೆನ್ನ ಅಂದರೆ ಅವ್ರ ಪಟ್ಟಾಧಿಕಾರವನ್ನು ಮಾಡಿದಂಥವ್ರು ಪಟ್ಟಾಧಿಕಾರಿಗಳು ಅಂತಂದರೆ ನಮ್ಮ ಶ್ರೀಶೈಲದ ಜಗದ್ಗುರುಗಳವರು ಅವರ ಚೆನ್ನಮಲ್ಲಿಕಾರ್ಜುನ ಅಂತ ಕೂಡ ಆ ಹೆಸರನ್ನು ಕೊಟ್ಟರು. ಸಿದ್ಧ ಚೆನ್ನಮಲ್ಲಿಕಾರ್ಜುನಾಗಿ ದೇವರದಾಸ ಸಮಯದ ಕ್ಷೇತ್ರ. ದೇವರ ಸಮಯ ಅಂದರೆ ವಚನಗಳನ್ನು ಬರೆದಿರ್ತಕ್ಕಂಥವರಲ್ಲಿ ಆದ್ಯ ವಚನಕಾರರು, ವಚನಗಳ ಮೂಲ ವಚನಕಾರರು ಅಂತ ದೇವದಾಸ ಸಮಯದ ಕ್ಷೇತ್ರದಲ್ಲಿ ಗೂರುಸಿದ್ದೇಶ್ವರ ಶಾಖಾ ಮಠವನ್ನು ಕಟ್ಟಿ ಅವರು ಅನೇಕ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಮತ್ತು ಜೊತೆಗೆ ಇತ್ತೀಚೆಗೆ ನೂತನವಾಗಿರ್ತಕ್ಕಂಥ ಮಠ ಕಟ್ಟಾರೆ. ಅನೇಕ ಜನ ಜಗದ್ಗುರುಗಳು ಇಟ್ಕೊಂಡು ಅನೇಕ ಮಠಾಧೀಶರ ಸ್ವಾಮಿಗಳವರ ಮಠಕ್ಕೆ ಬಂದವರು ನಮ್ಮ ಮಠಕ್ಕೆ ನಮಗೆ ಹೋಗೋದಾಗಿದ್ರು ನೋಡಿ. ಅದಕ್ಕೆ ಅವ್ರು ಜಾಸ್ತಿ ಜಗಳಾಡ್ರು. ಹೇಳಿದ್ರು ಜಗಳ ಬಂದಿವೆ ಅಂತ ಹೇಳಿದ್ರಲ್ಲ, ಅಂದರೆ ಕರ್ಕೊಂಡು ಹೋಗ್ಬೇಕು ಅನ್ನೋಂಥ ಹಂಬಲ. ಆ ಹಂಬಲಕ್ಕೆ ನಮ್ಮದು ಬೆಂಬಲ ಅದಿಲ್ಲ ಅಂತ ಅನ್ನಂಗಿಲ್ಲ. ಉತ್ತಮವಾಗಿರ್ತಕ್ಕಂಥ ಒಂದು ಸಂದರ್ಭ ಕೂಡಬೇಕು ಅಂತ ತಿಳ್ಕೊಂಡು ಇಲ್ಲಿವರೆಗೂ ನಾವು ಕಾಯ್ದುಕೊಂಡಿದ್ದೇವೆ. ಈ ಜಾತ್ರಾ ಮಹೋತ್ಸವ ಆದ ನಂತರ ಒಂದು ವಿಶೇಷವಾದ ಸಂದರ್ಭದಲ್ಲಿ ಆ ಹುಜೂರಿನ ಜಾತ್ರಾ ಮಹೋತ್ಸವವನ್ನು ಹುಟ್ಟು ಹಾಕ್ತಕ್ಕಂಥದ್ದು, ಅಂದರೆ ಪ್ರಾರಂಭ ಮಾಡ್ತಕ್ಕಂಥದ್ದು ಆ ಕೆಲಸ ನಡೀಬೇಕಾಗಿದೆ. ಈ ಜಾತ್ರಾ ಮಹೋತ್ಸವ ಆದ ನಂತರ ಒಂದು ದಿನಾಂಕವನ್ನು ನೋಡಿ 28 ದಿನಾಂಕ ಅವರಿಗೆ ಈಗಾಗಲೇ ಗೊತ್ತು ಮಾಡಿಕೊಟ್ಟಿದ್ದಾರೆ, ವಾರಪುರಸ್ಕರ ಪ್ರಕಟ ಮಾಡಿದ್ದಾರೆ. ಆ ದಿನಾಂಕದ ಸಂದರ್ಭದಲ್ಲಿ ನಾವು ಮುದ್ನೂರಿಗೆ ಹೋಗಿ ಜೊತೆಗೆ ಗೂರುಸಿದ್ದೇಶ್ವರ ಜನ್ಮ ಸ್ಥಳವಾದಂಥ ತಿಮ್ಮಾಪುರಕ್ಕೂ ಹೋಗಿ ಬರುವಂಥದ್ದಾಗ್ತದೆ ಇರತಕ್ಕಂಥ ಮಾತನ್ನು ಭಾಳ ಪ್ಯಾಕೆಟ್ ನಮ್ಮ ಶಾಂತಪ್ಪ ಮುಂದೆ ಗೃಹ ಪ್ರವೇಶಕ್ಕೆ ರಾಣಿಗಂಜಿಗೆ ಹೋಗ್ಬೇಕಾಗಿತ್ತು. ಬರ್ತಾರಂಥವೆಲ್ಲ ತಯಾರು ಮಾಡಿಕೊಡಿದ್ರು. ನಾವು ಹೋಗ್ಬೇಕಂತ ತಿಳ್ಕೊಂಡು ಗಾಡಿ ಎಲ್ಲ ರೆಡಿ ಮಾಡಿದ್ವಿ. ಆದರೆ ಕೊನೆ ಗಳಿಗೆ ಒಳಗೆ ಅನಿವಾರ್ಯ ಕಾರಣದಿಂದ ಆ ಕಾರ್ಯಕ್ರಮ ಗದಿಗಿನೊಳಗೆ ರಾಣೆಬೆನ್ನೂರಿನೊಳಗೆ ಕಾರ್ಯಕ್ರಮ ಇರ್ತಾವಲ್ಲ, ಎರಡೂ ಕಾರ್ಯಕ್ರಮ ಮುಗಿಸ್ದಂಗೆ ಆಗ್ತದೆ ಅಂತ ತಿಳ್ಕೊಂಡು ನಾವೆಲ್ಲ ಜೊತೆಗೆ ಉಡುಪಿಯ ಸಮೀಪ ಕಾಪು ಅಂತಕ್ಕಂಥ ಕ್ಷೇತ್ರದಲ್ಲಿ ನಮ್ಮ ಗೂರುಸಿದ್ದೇಶ್ವರ ಕಟ್ಟುವುದಕ್ಕಾಗಿ ಅಲ್ಲಿ ಕಾಪು ಮಾರಿಕಾಂಬ ದೇವಸ್ಥಾನ ಕಟ್ಟಾರೆ. ಕೆಂಪು ಕೈಗಳು ಭಾಳ ಚೆನ್ನಾಗಿ ಕಟ್ಟಾರೆ. ಮೂಡಿ ಬರ್ಬೇಕಂತ ಎಲ್ಲ ಪ್ಲ್ಯಾನ್ ಮಾಡಿಕೊಂಡಿದ್ದೆವು. ಆದರೆ ಅನಿವಾರ್ಯವಾಗಿ ಸಾಧ್ಯ ಆಗಲಿಲ್ಲ. ಅವರು ಕೂಡ ಶಿವರಾತ್ರಿ ಅಂತ ಬರಬೇಕು ಅಂತ ಹೇಳಿದ್ದಾರೆ. ಈ ಬಾಕಿ ಮುಗಿಸ್ಕೊಂತ ಆದರೆ ನಮ್ಗೊಂದು ಜನ್ಮದ ಹೋಗ್ತದೆ ಅಷ್ಟು ಬಾಕಿ ಎಲ್ಲ ಬಾಕಿ ತೀರ್ಸಬೇಕಲ್ಲ. ಋಣಭಾರ ಅಂತಕ್ಕಂಥದ್ದು ಅದು ಒಂದು ಜನ್ಮಕ್ಕೆ ಮುಗಿಯುವಂಥದ್ದಲ್ಲ, ಮತ್ತೊಂದು ಜನ್ಮಕ್ಕೂ ಕೂಡ ಅದು ಹಾಗೆ ಮುಂದುವರಿಯುವಂಥದ್ದು. ಹಲವಾರು ಬಾಕಿಗಳನ್ನು ನಾವು ತಿಳಿಸ್ತಕ್ಕಂಥದ್ದು ಒಂದು ಜನ್ಮಕ್ಕೆ ಮಿಲಾದಷ್ಟು ಬಾಕಿ ನಮ್ಮದು. ಆ ಬಡ್ಡಿ ಸಮೇತ ಬೆಳೆದ್ಬಿಟ್ಟ ನಮ್ಮ ಬಾಕಿ. ಆ ಬಡ್ಡಿ ಮತ್ತು ಹಸುವನ್ನು ಯಾವಾಗ ಮುಗಿಸ್ತೀವೋ ಗೊತ್ತಿಲ್ಲ, ಆದರೆ ಹಾಗೆ ನಿರಂತರ ನಡೀತಕ್ಕಂಥದ್ದು ಅನ್ನುವಂಥ ರೀತಿಯಲ್ಲಿ ಮುತ್ತೂರಿಗೆ ರಾಣೆಬೆನ್ನೂರಿಗೆ ಹೋಗಿ ಬರ್ತಕ್ಕಂಥ ಸಂದರ್ಭ ನಾವು ಗೂರುಸಿದ್ದೇಶ್ವರ ಒದಗಿಸಿಕೊಡುವಂಥದ್ದು ಆಗ್ತಾನೆ ಅಂತ ತಿಳ್ಕೊಂಡು ಭರವಸೆಯನ್ನು ಮಾಡಿ ಈಗಾಗಲೇ ಸಮಯ ಭಾಳ ಆಗಿದೆ. ಇವತ್ತು ಅನೇಕ ಸೇವೆಗಳನ್ನು ಸಲ್ಲಿಸಬೇಕಾಗಿ ಇವತ್ತು ನೋಡಿ ನಮ್ಮ ಮಾದೇವಪ್ಪ ಸಾವು ತಾಳಕ್ಕೆ ನಮ್ಮ ಶ್ರೀಮಠದ ಸದ್ಭಕ್ತರು ನಮ್ಮ ಆಶ್ರಯೊಳಗೆ ಇರುವಂಥ 3 ಹುಡುಗರು, 3 ಮುತ್ತಿನಂಥ ಹುಡುಗರು ಅಂತ ಹೇಳಿದ್ರೆ ತಪ್ಪಾಗಂಗಿಲ್ಲ. ನಮ್ಮ ಆಶ್ರಯೊಳಗೆ ಇದ್ದು ITI ಎಲ್ಲ ಮುಗಿಸ್ಕೊಂಡಾದ್ರು. ಆ ಶರಣು ಸಿದ್ದು ನಾಗರೆಡ್ಡಿ ಇರ್ತಾರೆ. ಅದರೊಳಗೆ ಶರಣು ಅಂತಕ್ಕಂಥ ಇವತ್ತೇನು ಬಂದಿದ್ದ ಶರಣು ಅಂತಕ್ಕಂಥವನು PB ದುತ್ತರಿಗೆಯವರು ಬಂದಿರ್ತಕ್ಕಂಥ ಭಾಳ ಜನರಿಗೆ ಗೊತ್ತಿಲ್ಲ. ನಾಟಕಗಳಲ್ಲಿ ನಾಟಕ ರಚನೆಕಾರರಲ್ಲಿ ಸಾಮ್ರಾಟ್ ಇರ್ತಾನೆ PB ದುತ್ತರಿಗೆ. ಇವತ್ತು ಸಂಪತ್ತಿಗೆ ಸವಾಲು, ಇಂಥ ಅನೇಕ ಸಸ್ಯತಂತ್ರ ಸೌಭಾಗ್ಯ ಇಂಥ ಸಿನಿಮಾಗಳಾಗಿರ್ತಕ್ಕಂಥ ನಾಟಕಗಳನ್ನು ಬರೆದಿರ್ತಕ್ಕಂಥವ್ರು PB ದುತ್ತರಿಯವರು. ಅವರು ನಾಟಕ ರಚನೆ ಮಾಡಿದರು. ಅದರೊಳಗೆ ಈ 3 ಹುಡುಗರು ಒಂದೇ ಶ್ರುತಿಯಾಗಿ ಇರ್ತಿದ್ರು, ಒಂದೇ ಸಲ ಬಂದರು, ಒಂದೇ ಸಲ ಪಾಸ್ ಆದರು, ಒಂದೇ ಸಲ ಹೆಚ್ಚಿನ ಅಂಕಗಳನ್ನು ಪಡೆದುಕೊಳ್ಳರು ಮತ್ತು ಒಂದೇ ಇದ್ದಾರೆ ಅಂತ ನಮ್ಮ ಶರಣು ತಳಕವರು ಮತ್ತು ಅವರ ಮಾದೇವಪ್ಪ ಸಾವು ತಳಕವರೆಲ್ಲ
ಇವತ್ತಿನ ಸೇವೆಯನ್ನು ಸಲ್ಲಿಸಿದ್ದಾರೆ. ಶ್ರೀಮಠದಲ್ಲಿದ್ದಂಥ ಇನ್ನೊಬ್ಬ ವಿದ್ಯಾರ್ಥಿ ನಮ್ಮ ಮಡಿವಾಳಪ್ಪ ರಾಂಪುರ್ ಅವರ ಮೊಮ್ಮಗ ಸಿದ್ದು ರಾಂಪುರ್ ಇಲ್ಲೇ ಮಠದೊಳಗೆ ಇದ್ದಂಥವ್ರು. ಈಗ ಅವನ ಮದುವೆಗಿದೆ, ಮಕ್ಕಳುಗಳೆಲ್ಲ ಅಷ್ಟರೊಳಗೆ ಇದ್ದಂಥವ್ರಿಗೆ ಅವನು ಕೂಡ ಇವತ್ತಿನ ದಿವಸ ತಮ್ಮ ತಾತನ ಜೊತೆಗೆ ಬಂದು ಸೇವೆಯನ್ನು ಸಲ್ಲಿಸುವಂಥದ್ದು. ಹಾಗೆ ಗೋಪಾಲ್ ಕನ್ಯಾಕೋಡು ಅವರು ಕೂಡ ಯಾವಾಗ ಶ್ರೀಮಠದ ಸೇವೆಯಲ್ಲಿರ್ತಕ್ಕಂಥ ಕನ್ಯಾಕೋಡಿನ ಸದ್ಭಕ್ತರು ಅವ್ರ ಕಡೆಯಿಂದ ಕೂಡ ಸೇವೆ ಸಲ್ಲುವಂಥದ್ದಾಯಿತು. ಹಾಗೆ ನಮ್ಮ ಬಸವ ಸ್ವಾಮಿಯವರು ಸುಪುತ್ರಿಯರಾಗಿರ್ತಕ್ಕಂಥ ಈಶ್ವರಿ ವಿರೂಪಾಕ್ಷಯ್ಯ ಸ್ವಾಮಿ ಗುಡೇಬಲ್ಲೂರು, ಹಾಗೆ ನಮ್ಮ ರಸ್ತಾಪುರದ ಹೆಸರೇನಾದ್ರು ಭುವನೇಶ್ವರಿ ವಿನಾಯಕ್ ಕುಮಾರ್ ಹಿರೇಮಠ ರಸ್ತಾಪುರ. ಈ ಕೆಲವು ದಿನಗಳಿಂದ ಅವ್ರ ಗೃಹ ಪ್ರವೇಶ ಆಯ್ತು, ನಾವು ಹೋಗಿದ್ದೇವೆ ರಸ್ತಾಪುರಕ್ಕೆ. ಅವರೆಲ್ಲರ ಪರಿವಾರದಿಂದ ಇವತ್ತು ಭಕ್ತಿ ಕಾಣಿಕೆ ಸಲ್ಲುವಂಥದ್ದಾಯಿತು. ಅವರೆಲ್ಲರ ಪರಿವಾರಕ್ಕೆ ಸ್ವಲ್ಪ ತುಳಸಿ ಜೀವಿತರ ಉತ್ತಮವಾದಂಥ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಸೇವೆ ಮಾಡುವುದಕ್ಕಾಗಿ, ಗುರು ಸೇವೆ ದೇವರ ಸೇವೆ ಮಾಡುವುದಕ್ಕಾಗಿ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಅವರಿಗೆ ನೀಡಲಿ ಅಂತಕೊಂಡು ಹೇಳಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಅನೇಕರು ನಾವು ಹೇಳಿದವರ ನಮ್ಮ ವಾಡಿಯ ಕಾಮಣ್ಯ ಮಠದ ಉಮೇಶ್ ತಮ್ಮ ಮಕ್ಕಳ ಜೊತೆ ಇವತ್ತು ಬಂದಿದ್ದಾರೆ. ಅವರು ಶ್ರೀಮಠದಲ್ಲಿ ಯಾವತ್ತೂ ನಿರಂತರವಾಗಿ ಸೇವೆಯನ್ನು ಸಲ್ಲಿಸತಕ್ಕಂಥವರು. ನಮ್ಮ ಶಿವಲಿಂಗ ಭೀಮರಾಜರ ಪರಿವಾರನೇ ಇಡೀ ಫ್ಯಾಮಿಲಿನೇ ಇವತ್ತು ಮಠದೊಳಗಿದೆ. 2 ದಿನದಿಂದ ಮಠದಲ್ಲಿ ಇದೆ. ಯಾಕೆ ಮಠದೊಳಗಲ್ಲ ಅಂದರೆ ಎಲ್ಲೆಲ್ಲಿ ಲೈಟ್ಗಳು ಹೋಗ್ಯಾವ, ಎಲ್ಲೆಲ್ಲಿ ವೈರ್ಗಳು ಕಳೆದು ಬಿದ್ದವ, ಏನೇನು ವಿದ್ಯುತ್ತಿನ ತೊಂದರೆ ಇದೆ ಅದನ್ನೆಲ್ಲ ರಿಪೇರಿ ಮಾಡುವುದಕ್ಕಾಗಿ ಅವರು ಇಡೀ ಅವರ ಸಹೋದರರನ್ನೆಲ್ಲ ಇಲ್ಲೇ ಬಿಟ್ಬಿಡ್ತಾರೆ. ಶಿವಲಿಂಗ ಸುದ್ದಿಗೆ ಅಂದ್ರೆ ಸಮಾಧಾನ ಇಲ್ಲ. ಅಪ್ಪು ಭಾಳ ಕುಂತು ಬಾಯಿಗೆ ಏನು ಇಟ್ಕೊಂಡಿಲ್ಲ, ನೀರು ಕುಡಿದ ಅಂತ ತಿಳ್ಕೊಂಡು ಹಣ್ಣು ತಂದು ಸ್ವೀಟ್ ತಂದು ಸಪ್ರೇಟ್ ಮಾಡ್ತಾರೆ. ಶಿವಲಿಂಗ ಅಂದರೆ ಆ ಭಕ್ತಿ, ಆ ಕಳಕಳಿ ಅದಲ್ಲ, ಅದು ಭಾಳ ಅತ್ಯಂತ ಯೋಗ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ ಅವರು ಬೆಂಗಳೂರಿನಲ್ಲಿ 2 ಸಲ ಗುರುಪೂರ್ಣಿಮಾ ಉತ್ಸವ ಮಾಡಿದ್ರೆ 4 ಜಾತ್ರೆ ಆದಂಗಾಗಿತ್ತು ಬೆಂಗಳೂರಿನಲ್ಲಿ 2 ಬಾರಿ. ಅದೇ ರೀತಿಯಾಗಿ ಈ ಬಾರಿ ಕೆಲವು ದಿನಗಳಲ್ಲಿ ಭೀಮನಹಳ್ಳಿ ಒಳಗೆ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿದ್ರು ಅಂತ ಎಲ್ಲ ಬಂದ್ಬಿಟ್ಟು ಅಲ್ಲಿ ಹೊಸ್ತಾಗಿ ಕೇಳ್ತಾರಂತ ಇದು ನಮಗೆ ತೋರಿಸ್ತಾ ಇದ್ದಾರೆ. ಅವೆಲ್ಲ ಬಂದ್ಕೊಂಡು ಆಮೇಲೆ ಯಾಕಂದ್ರೆ ನಮ್ಮೆಲ್ಲ ಬಳಗ ಹೋಗಿ ಬಹುಶಃ ಈ ಭಾಗದಿಂದ ಬಂದಿರ್ತಕ್ಕಂಥ ಎಲ್ಲ ಜನ ಅವತ್ತು ಗುರುಪೂರ್ಣಿಮಾ ಮಾಡಿದಾಗ ಬೆಂಗಳೂರಿನೊಳಗೆ ನೋಡಿದವರಂತಿದ್ರು. ಇದು 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 ಬೆಂಗಳೂರಲ್ಲಿ 4 ಅಷ್ಟು ಸಾವಿರಾರು ಜನರಿಗೆ ಗೋಧಿ ಹುಗ್ಗಿ ಪ್ರಸಾದ ಮಾಡಿಸಿದ್ರು. ನಮ್ಮ ಶಿವಲಿಂಗ ಮಾಡಿ ಗೋಧಿ ಹುಗ್ಗಿ ಅಂದ್ರೆ ಆ ಜನರಿಗೆ ಸ್ವಲ್ಪ ವಿಶೇಷ ಪ್ರಸಾದ. ಅದು ಅಂಡೆ ಬಿಟ್ಟರೆ ಗೋಧಿ ಹುಗ್ಗಿ ಮಾಡಿಸ್ಬಿಟ್ಟಿರ್ತಾರೆ. ಅದು ಮಾಡಿದವರು ಒಬ್ಬರಿಬ್ಬರೇ ನಮ್ಮ ಮಠದಲ್ಲಿ ಸೇವೆ ಮಾಡ್ತಾ ನಮ್ಮ ಪೂಜಾರಪ್ಪ ಅಂತ ಪೂಜಾರಪ್ಪ ರಾಜೇಶ್ ಸಂಘದವರೆಲ್ಲ ಕೆಲವು ಜನ ಕೂಡಿ ಮಾಡಿದ್ರು. ಆ ಬೆಂಗಳೂರು ಜನ ಪ್ರಸಾದವನ್ನು ನೋಡಿ ಕೇಳ್ತಿದ್ರು, ಎಷ್ಟು ಮಂದಿ ಬಾಣಸಿಗರನ್ನು ಕರೆಸಿದ್ದೀರಾ ಅಂತ ನೋಡ್ತಾರೆ. ಅದು ಎಷ್ಟು ಮಂದಿ ಅಡಿಗೆ ಮಾಡೋರು ಕರೆಸಿದ್ದಾರೆ ನೋಡಿ ನೋಡ್ಬೇಕು. ಇಷ್ಟು ಜನರಿಗೆ ಗೋಧಿ ಹುಗ್ಗಿಗೆ ಅನ್ನ ಸಾರು ಜನ ಮಾಡಬೇಕಾದ್ರೆ ಎಷ್ಟು ಜನ ಅಡಿಗೆ ಮಾಡಬೇಕು ಅಂತ ಆ ಭಾಗದ ಜನ ಆಶ್ಚರ್ಯದಲ್ಲಿ ಕೇಳ್ತಾ ಇದ್ರು. ಅಂಥ ದೊಡ್ಡ ಕಾರ್ಯಕ್ರಮವನ್ನು ಮಾಡಿ, ಜೊತೆಗೆ ಇತ್ತೀಚೆಗೆ ತಾನೇ ಭೀಮನಹಳ್ಳಿ ಒಳಗೆ ಅದ್ದೂರಿಯಾದಂಥ ಮೆರವಣಿಗೆ ಮಾಡಿ ಆ ಸನ್ಮಾನ ರಜತ ಕಿರೀಟವನ್ನು ಇಟ್ಟು, ಬೆಳ್ಳಿ ಕಿರೀಟ ಇಟ್ಟು ಸನ್ಮಾನ ಮಾಡಿ 1 ಎಕರೆ ಮಠಕ್ಕಾಗಿ ಜಮೀನವನ್ನು ಸ್ವತಃ ಮಾಡಿ ನಾಲ್ವಾರ ಮಠಕ್ಕೆ ಸಮರ್ಪಣೆ ಮಾಡಿರ್ತಕ್ಕಂಥ ಒಬ್ಬ ಭಕ್ತ ಅಂತಂದರೆ ನಮ್ಮ ಭೀಮನಹಳ್ಳಿಯ ಶಿವಲಿಂಗ ಕಾಂಟ್ರಾಕ್ಟರ್, ಎಲೆಕ್ಟ್ರಿಕ್ ಕಾಂಟ್ರಾಕ್ಟರ್. ಅವರು ಎಲೆಕ್ಟ್ರಿಕ್ ಕಾಂಟ್ರಾಕ್ಟರ್ ಯಾರು ಬೆಂಗಳೂರಿನೊಳಗೆ ಒಳ್ಳೆ ಹೆಸರು ಮಾಡ್ಯಾರ. 3-4 ಮನೆಗಳನ್ನು ಅಲ್ಲಿ ಬೆಂಗಳೂರಿನಲ್ಲಿ ಕಾಲದವ್ರ ಜೊತೆಗೆ ತಮ್ಮೆಲ್ಲ ಬಂಧು ಬಾಂಧವರಿಗೂ ಕೂಡ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಶಿವಲಿಂಗ ಭೀಮನಹಳ್ಳಿ ಅವರು ತಮ್ಮೆಲ್ಲ ಪರಿವಾರವನ್ನು ಬಿಟ್ಟು ಜಾತ್ರಾ ಮಹೋತ್ಸವಕ್ಕಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ವಿದ್ಯುತ್ ದೀಪಗಳ ಒಂದು ಸ್ಪಷ್ಟೀಕರಣವನ್ನು ಅಂದರೆ ವಿದ್ಯುತ್ ಚಂದ ಇರುವ ಹಾಗೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಅಂತ ಶಿವಲಿಂಗ ಭೀಮನಹಳ್ಳಿ ಅವರೆಲ್ಲ ಪರಿವಾರದವರು ಬರ್ತಿದ್ದಾರೆ. ಮತ್ತು ವಿದ್ಯುತ್ ದೀಪ ಅಂದ ಕ್ಷಣ ನಮಗೆ ಇನ್ನೊಂದು ಜ್ಞಾನವಾಗಿ ಹೈಮಾಸ ದೀಪಗಳನ್ನು ನೋಡ್ತೀವಿ, ಬೀದಿ ದೀಪಗಳನ್ನು ನೋಡ್ತೀವಿ. ಅವುಗಳೆಲ್ಲ ಕೂಡ ಮಾಡಿದಂಥವರು ನಮ್ಮ ನಾಗಪ್ಪ ಕೂಡಿಯವರು. ಇಂಥ ಸಂಪರ್ಕಗಳಿಂದರೆ ನಮ್ಮ
ಮನಸ್ಸು ಮೇಲೆ ಬರ್ಲಿಕ್ಕೆ ಸಾಧ್ಯ. ಇಷ್ಟು ಜಾಸ್ತಿ ಇಷ್ಟು ಮಟ್ಟ ಇಷ್ಟು ವೈಭವ ಆಗ್ತದೆ ಇಂತೆಲ್ಲ ಭಕ್ತರಿಂದಲೇ ಅದು ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಹಲವಾರು ರೀತಿಯಿಂದ ಸೇವೆ ಮಾಡಿದಂಥ ಎಲ್ಲ ಸಂದರ್ಭಗಳಿಗೆ ಮತ್ತು ಇಷ್ಟು ಲೇಟ್ ಆದರೂ ಕೂಡ ಪುರಾಣ ಪ್ರವಚನದಲ್ಲಿ ಕೂತಿರ್ತಕ್ಕಂಥ ತಾಯಂದಿರಿಗೆ ಇನ್ನೊಂದು ಸಂದರ್ಭಗಳನ್ನು ನಮ್ಮ ಶರಣಗೌಡ ತುನ್ನೂರು, ಬಸ್ಸುಗೌಡ ಪಾಟೀಲ್ ತುನ್ನೂರು ನಮ್ಮ ಜೊತೆ ಇರ್ತಕ್ಕಂಥ ಸಹೋದರರು, ತುನ್ನೂರಿನ ಪರಮ ಸಂಪತ್ತರಾದಂಥ ಈಗ ಕೋಟೇಶ್ವರ ಶ್ರೀಗಳವರ ಗುರುಸಿದ್ದೇಮೂರ್ತಿಯವರ ಸಚ್ಚಿಷ್ಯರಾಗಿದ್ದಂಥ ಲಿಂಗೈಕ್ಯ ಸಿದ್ದಣ್ಣಗೌಡ ಪಾಟೀಲ್ ತುನ್ನೂರವರ ಸುಪುತ್ರರು ಇವತ್ತು ನಮ್ಮೆಲ್ಲ ತಾಯಂದಿರಿಗೆ ವಸ್ತ್ರ ಸೀರೆಯನ್ನು ಕೊಡ ಮಾಡ್ಯಾರ. ನಾಳೆ ಹೇಳಿದ್ರೆ 5 ವರ್ಷ ಹಬ್ಬ ಇದ್ದಂಗೆ ನಮ್ಮ ಮಠದೊಳಗೆ ಅದರೊಳಗೆ ವಿಶೇಷವಾಗಿ ತೊಟ್ಲು ಕಾರ್ಯಕ್ರಮ ನಡೀತದೆ ಅಂತಂದ್ರೆ ತೊಟ್ಲು ಕಾರ್ಯಕ್ರಮಕ್ಕೆ ಹೋಗ್ತೀವಲ್ಲ ಹಂಗಾಗಿ ಹೋಗಕ್ಕೆ ಬರಲ್ಲ. ಅದಕ್ಕೆ ಹೊಸ ವಸ್ತ್ರವನ್ನು ಧರಿಸಿಕೊಂಡು ಬರ್ರಿ ಅಂತಕ್ಕಂಥ ರೀತಿಯಲ್ಲಿ ಇವತ್ತು ಅವ್ರ ವಸ್ತ್ರವನ್ನು ಎಲ್ಲ ಈ ಎಲ್ಲ ಸೇವೆಯನ್ನು ಸಲ್ಲಿಸುವಂಥ ಸದ್ಭಕ್ತರು ಅವ್ರನ್ನೆಲ್ಲ ನೆನೆಸ್ಕೋತಾದ್ರೆ ಅದು ಮುಗಿಯುವಂಥ ಅಲ್ಲ. ಆ ಎಲ್ಲ ಭಕ್ತರ ಸೇವೆ ಭಾಳ ನಾವಾಗ ಹೇಳ್ತಿರ್ತೀವಿ. ಆ ಲಗ್ನ ಪತ್ರದ ಮೇಲೆ ಇತ್ತೀಚೆಗೆ ಹಸ್ತಿರ್ತಾರೆ, ಒಂದು ಚಿಟ್ಟಿ ಹಸ್ತಿರ್ತಾರೆ. ಏನಂತಂದ್ರೆ ಲಗ್ನಕ್ಕೆ ಬರಬೇಕು ಅಂತ ಕೂಡ ಅವ್ರ ಹೆಸರು ಕಳ್ಸಂಗಿಲ್ಲ. ನಿಮ್ಮ ಹೆಸರು ನಮ್ಮ ಮನದಲ್ಲಿದೆ ಅಂತ ಹಸ್ತಿರ್ತಾರೆ ಲಗ್ನ ಪತ್ರ. ಅದಕ್ಕೆ ತಿಳಿಯೋದು ನಮ್ಮ ಗಮನಕ್ಕೆ ಬಂದು ಬರಲಾರದು ಹಲವಾರು ರೀತಿಯಿಂದ ನಿರಂತರವಾಗಿ ಸೇವೆ ಮಾಡ್ತಕ್ಕಂಥ ಸಂತರ್ತಾರೆ. ಅದಕ್ಕೆ ಅವ್ರು ಹೇಳೋದಷ್ಟೇ, ನಿಮ್ಮ ಹೆಸರು ನಮ್ಮ ಮನದಲ್ಲ, ಕೋರಿಸಿದ್ದೇಶ್ವರನ ಪಾದ ಈಗಾಗಲೇ ರಾತ್ರಿ ಕಳೆದ ಬೆಳಗಿನ ಜಾವ ಬರ್ತಕ್ಕಂಥ ಸಂದರ್ಭ ಆಗಿರೋದ್ರಿಂದ ಆದ್ರೆ ಯಾಕೋ ಸ್ವಲ್ಪ ಚಳಿ ಕಡಿಮೆ ಅನಿಸ್ತಾ ಇದೆ. ಚಳಿ ಕಡಿಮೆ ಜಾಗೃತನೂ ಸ್ವಲ್ಪ ಕಡಿಮೆ ಅನಿಸ್ತಲ್ಲ. ಎಲ್ಲ ದಿವಸ ಒಂದು ಭಾಳ ಇರ್ತದೆ. ಆದ್ರೆ ಪವಾಡ ಮಾಡೋದು ಮತ್ತು ಇವತ್ತು ಒಂದು ಪವಾಡನೆ. ಚಳಿ ಇರಲಿ ಮಳೆ ಇರಲಿ ನಾವು ಬಂದು ಕೊಡ್ತೀವಿ ಅಂತ ಎಲ್ಲ ತಾಯಂದಿರು ಭಕ್ತರು ಬಂದು ಕೊಡ್ತಾರಲ್ಲ, ತುಳಸಿ ಆಶೀರ್ವಾದದಲ್ಲಿ ಪರಿಪೂರ್ಣ ಆಗಿದೆ ಅನ್ನುವಂಥದ್ದು ಪವಾಡ. ಅದು ಅಂತ ಭಕ್ತಿಯನ್ನು ನಡೀತಕ್ಕಂಥ ಎಲ್ಲ ತಾಯಿಯರು ಭಾಳ ಕೂತೀವಿ. ಪ್ರಸಾದ ಯಾರು ಸ್ವೀಕಾರ ಮಾಡಿಲ್ಲ, ಪ್ರಸಾದ ಸ್ವೀಕಾರ ಮಾಡಿರ್ತಕ್ಕಂಥ ಮಾತನಾಡಿ ಈಗ ನಮ್ಮ ಕೊಟ್ಟರೆ ಗವಾಯಿಗಳವರಿಂದ ಸಂಗೀತ ಕಾರ್ಯಕ್ರಮ ಆಗ್ತದೆ. ಕೆಲವು ಸೂಚನೆಗಳಲ್ಲಿ ಗಾಳಿ ತಿಳಿಸಿದ ಹಾಗೆ 18, 19ನೇ ತಾರೀಕಿಗೆ ವಿಶೇಷವಾದಂಥ ಕಾರ್ಯಕ್ರಮ ನಡೀತದೆ. 18ನೇ ತಾರೀಕಿಗೆ ಧನಾಂತಿ ಮಹೋತ್ಸವ, 19ಕ್ಕೆ ರಥೋತ್ಸವ ಹೇಳ್ತಾ ಮತ್ತು ಈ ಸಲ ಸಿದ್ಧಪುರ ಕೇಂದ್ರ ಪ್ರಶಸ್ತಿ ಯಾರಿಗೆ ಕೊಡ ಮಾಡಾಗ್ತದೆ ಅಂತ ಕೇಳಿದ್ರೆ, ಈ ಸಲ ಸಿದ್ಧತೋಟ ಪ್ರಶಸ್ತಿನೇ ಪ್ರಕಟ ಮಾಡಿ ಈ ಸಲ ಯಾರಿಗೆ ಅಂತ ಕೇಳಿದ್ರೆ ಚಲನಚಿತ್ರ ರಂಗದ ಹಿರಿಯ ಕಲಾವಿದರಾದಂಥ ನಮ್ಮ ಕಬೀರ್ ಸ್ವಾಮಿಗಳು ನಾವು ಸಣ್ಣವರಿದ್ದಾಗ ಬಹಳ ಹೀರೋ ಆಗಿರುವಂಥ ಒಬ್ಬ ರಾಜ್ಕುಮಾರ, ಒಬ್ಬ ವಿಷ್ಣುವರ್ಧನ ಬಿಟ್ಟು ಇನ್ನೊಬ್ರು ಅಂಬರೀಷ್ ಆನಂತರ ಬಂದರು. ಅದಕ್ಕಿಂತ ಮೊದಲು ಹೀರೋ ಆಗಿದ್ದವರು ಅಂತಂದ್ರೆ ಪ್ರಣಯರಾಜ ಶ್ರೀನಾಥ್ ಅಂತ ಕೇಳ್ತಾರೆ. ಆ ಶ್ರೀನಾಥ್ ಅವರಿಗೆ ಈ ಸಲ ಸಿದ್ಧತೋಟ ಪ್ರಶಸ್ತಿ ಕೊಡ ಮಾಡತಕ್ಕಂಥ ವಿಚಾರಣೆ ಅಂತ ಅನೇಕ ಕಲಾವಿದರು ಬರೀ ಚಿತ್ರರಂಗದವರನ್ನಷ್ಟೇ ಅಲ್ಲ, ಮಠಾಧೀಶರಾಗಿರ್ಬೋದು, ರಾಜಕೀಯ ಮುಖಂಡರಾಗಿರ್ಬೋದು, ಸಮಾಜಕ್ಕೆ ವಿಶೇಷವಾದಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು. ನೋಡಿ, ನಾರಾಯಣ ಮಠ ಎಂತೆಂಥ ದೊಡ್ಡ ಸನ್ಮಾನ ಮಾಡಿದ್ದು ಅದೆಲ್ಲರೂ ಗೊತ್ತಿರ್ತಕ್ಕಂಥದ್ದು ಇರ್ತದೆ. ರಾಜ್ಕುಮಾರ್ ಆಗಿರ್ಬೋದು, ಇನ್ನು ದೇವೇಗೌಡರಾಗಿರ್ಬೋದು, ಅಂಬರೀಷ್ ಇಂಥವೆಲ್ಲ ಬಂದವರಿದ್ದಾರೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಸಮಾಜ ಸೇವೆಗೆ ತಮ್ಮನ್ನು ತೊಡಗಿಸಿಕೊಂಡಂಥ ಅನೇಕ ಜನರಿಗೆ ಸತ್ಕಾರ ಮಾಡೋದು ಭಾಳ ಜನ ಗಮನದಲ್ಲಿ ಇರಂಗಿಲ್ಲ. ಕಿರಣ್ ಕುಮಾರ್ ಅಂತ ತಿಳ್ಕೊಂಡು ಮೊನ್ನೆ ಗುಲ್ಬರ್ಗ ಜಿಲ್ಲೆಗೆ ಬಂದಿದ್ರು. ವಿಜ್ಞಾನ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಸಾಧನೆ ಮಾಡಿದಂಥ ವ್ಯಕ್ತಿ ಕಿರಣ್ ಕುಮಾರ್ ಅವರಿಗೆ ಅವತ್ತು ಸನ್ಮಾನ ಕೊಟ್ಟಾಗ ಅವರಿಗೆ ಬಹಳ ಜಂಟ್ ಸೆಕ್ಯೂರಿಟಿ ಇತ್ತು. ಇಸ್ರೋ ಅಧ್ಯಕ್ಷರಾಗಿದ್ದರು. ಜಂಟ್ ಸೆಕ್ಯೂರಿಟಿ ಒಳಗೆ ಅವರ ಬಂದು ಪ್ರಶಸ್ತಿಯನ್ನು ಸ್ವೀಕಾರ ಮಾಡ್ಕೊಂಡು ಹೋಗಿರ್ತಕ್ಕಂಥದ್ದು ಭಾಳ ಜನ ಗಮನಕ್ಕೆ ಬಂದಿದೆ. ದೇಶ ಸೇವೆಯನ್ನು ಮಾಡಿದಂಥ ಇಸ್ರೋ ಅಧ್ಯಕ್ಷರಾದ ಕಿರಣ್ ಕುಮಾರ್ ಅಂತ ಹಲವಾರು ಜನರಿಗೆ ಆ ಪ್ರಶಸ್ತಿಗಳನ್ನು ಕೊಡ ಮಾಡಲಾಗಿದೆ. ಇತ್ತೀಚೆಗೆ ತಾನೇ ಮಾತು ಶ್ರೀ ದೊರಮತಾಯಿಯವರ ಹೆಸರಿನಿಂದ ನಮ್ಮ ಮಂಜಮ್ಮ ಜೋಗಿಯವರಿಗೆ ಪ್ರಶಸ್ತಿ ಕೊಟ್ಟಿರ್ತಕ್ಕಂಥದ್ದು ಕೂಡ ಬಹಳ ಜನರ ಗಮನದಲ್ಲಿದೆ. ಅಂತ ಹಲವಾರು ಜನರನ್ನ ಗುರುತಿಸಿ ಗೌರವಿಸ್ತಕ್ಕಂಥ ಕೆಲಸ ಕೂಡ
ನಾಡೋಳ ಶ್ರೀಮಠ ಮಾಡ್ಕೊಂಡು ಬಂದಿದೆ. ಈ ವರ್ಷದ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲೂ ಕೂಡ ಅಂತ ಹಲವಾರು ಕಾರ್ಯಕ್ರಮ ನಡೀತವೆ ಅಂತಕ್ಕಂಥದ್ದು ತಮ್ಮೆಲ್ಲರ ಗಮನದಲ್ಲಿದೆ ಅಂತ ಕೊಂಡು ಮತ್ತೊಮ್ಮೆ ತಮ್ಮಲ್ಲಿ ಶುಭವನ್ನು ಕೋರಿ ನಮ್ಮ ಆಶೀರ್ವಚನದ ಬಿಡುಗಡೆಗೆ ವಿರಾಮ.